ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಲೈವ್ ಗಿವ್ ಯು ಟಂಜರಿಸ್ದು 8th ಎಪಿಸೋಡ್ದು ಸೆಕೆಂಡ್ ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾರೆಲ್ಲ ಫಸ್ಟ್ ಪಾರ್ಟ್ನ ನೋಡ್ಕೊಂಡು ಬಂದಿಲ್ಲ ಅದನ್ನ ನೋಡ್ಕೊಂಡು ಬನ್ನಿ, ಆಗ ಈ ಪಾರ್ಟ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ ಮತ್ತು ಕೊರಿಯನ್ ಮೂವೀಸ್ಗಳಾದ ಎಕ್ಸೋಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ಲಾಸ್ಟ್ ಪಾರ್ಟಲ್ಲಿ ನೋಡಿದ್ವಿ, ಹೀರೋ ಮತ್ತೆ ಕಮ್ಯೋಂಗ್ ಏನಿರ್ತಾರೆ ಅವರು ವೆಡ್ಡಿಂಗ್ ಹಾಲ್ ಒಳಗಡೆ ಹೋಗ್ತಿರ್ತಾರೆ ಅನ್ನೋದನ್ನ. ಇದು ಏನಾಗಿರುತ್ತೆ ಅಂದ್ರೆ ಕಮ್ಯೋಂಗ್ ಇಮ್ಯಾಜಿನೇಷನ್ ಆಗಿರುತ್ತೆ. ಕಮ್ಯೋಂಗ್ ಯೋಚನೆ ಮಾಡ್ತಿರ್ತಾಳೆ, ಅವಳ ತಾಯಿ ತರನೇ ಫಿರಿ ಟೈಲ್ ಸ್ಟೋರಿ ಅವಳ ಲೈಫಲ್ಲೂ ಕೂಡ ಆಗುತ್ತಾ, ಇಲ್ಲ ಅವಳ ಲೈಫು ಟ್ರಾಜಡಿ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ತಿರ್ತಾಳೆ ಅಷ್ಟೇ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇದು ನಡೀತಿರೋದು 1967 ಅಲ್ಲಿ, ಯಾವಾಗ ಕಮ್ಯೋಂಗು ಸ್ಕೂಲಲ್ಲಿ ಓದ್ತಿರ್ತಾಳೋ ಆಗ ನಡೆದಿರೋ ಘಟನೆ ಇದು. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ 67 ದ 7th ಹಾಲಾ ಚೂಸಾ ಫೆಸ್ಟಿವಲ್ ನಡೀತಿರೋದು. ಈ ಫೆಸ್ಟಿವಲ್ ಸೆಲೆಬ್ರೇಷನ್ಸ್ಗೆ ಯೇಸುನ್ ಅವ್ರ ಸ್ಕೂಲು ಮತ್ತೆ ಈ ಊರವ್ರ ಜನ ಏನಿರ್ತಾರೋ ಅವರೆಲ್ಲರೂ ಸೇರ್ಕೊಂಡಿರ್ತಾರೆ. ಈ ಫೆಸ್ಟಿವಲ್ ಆಲ್ಮೋಸ್ಟ್ ನಮ್ಮ ಊರಲ್ಲಿ ನಡೆಯೋ ಜಾತ್ರೆಗಳ ತರಾನೇ ಇರುತ್ತೆ. ಆದ್ರೆ ಇದ್ರಲ್ಲಿ ಇನ್ನೊಂದು ಚೇಂಜಸ್ ಏನಿರುತ್ತೆ ಅಂದ್ರೆ ಈ ಸ್ಕೂಲ್ ಮಕ್ಳಿಗೆಲ್ಲ ಕಾಂಪಿಟೇಷನ್ ಕಲಿತಿದ್ದು. ಇದ್ರಲ್ಲಿ ಹೀರೋ ಮತ್ತೆ ಯೇಸುನ್ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಈಗ ಇಲ್ಲಿ ನಮ್ಗೆ ಯೇಸುನ್ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಅವರು ಫಸ್ಟ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಬರೆಯೋದಿರುತ್ತಲ್ಲ ಅದನ್ನ ಅವರಿಲ್ಲೂ ಬರೀತಿರ್ತಾರೆ. ಜೆಜು ಉದೋಂಗ್ ನ ಗರ್ಲ್ಸ್ ಹೈಸ್ಕೂಲ್ ನ ಕ್ಲಾಸ್ 5 ಅಲ್ಲಿ ಓ ಯೇಸುನ್ ಅಂತ ಬರ್ದಿರ್ತಾಳೆ. ಇಲ್ಲಿ ಯೇಸುನವರು ಅವ್ರ ಕವಿತೆ ಬರಿತಾ ಹೇಳ್ತಿರ್ತಾರೆ, ಬೇಕು ಅಂದ್ರೆ ಅಲೆಗಳು ಒಂದಕ್ಕೊಂದು ಕ್ಲಾಶ್ ಆಗ್ಲಿ, ಇಲ್ಲ ಬೇಡದೆ ಇರೋ ಕರುಣೆ ಇಲ್ಲದೆ ಇರೋ ಗಾಳಿ ಬಿರುಗಾಳಿ ತರ ಬೀಸ್ಲಿ, ಆದ್ರೆ ಒಂದು ಕಲ್ಲು ಅದರ ಜಾಗದಿಂದ ಅಲುಗಾಡಲ್ಲ, ನೋವು ಅನ್ನೋದು ಯಾವುದೇ ತರ ಉಪ್ಪಲ್ಲ, ಅದು ನೀರಲ್ಲಿ ಕರ್ಗೋದಿಲ್ಲ ಅಂತೆಲ್ಲ ಬರೀತಿರ್ತಾರೆ. ಇಲ್ಲಿ ಹೀರೋ ಏನಿರ್ತಾರೆ ಅವ್ರ ಕವಿತೆನ ಯೇಸುನಿಂದ ಕುತ್ಕೊಂಡು ಬರೀತಿರ್ತಾರೆ. ಇಲ್ಲಿ ಹೀರೋ ಬರೆಯೋದನ್ನ ಬಿಟ್ಬಿಟ್ಟು ಯೇಸುನ್ ಏನ್ ಬರ್ದಿದ್ದಾಳೆ ಅಂತ ಇಣ್ಕಿ ನೋಡ್ತಿರ್ತಾರೆ. ಇಲ್ಲಿ ಯೇಸುನು ಕವಿತೆ ಎಲ್ಲ ಬರದ್ಮೇಲೆ ಕೆಳಗಡೆ ಅವಳು ನನ್ನ ತಾಯಿ ಅಂತ ಬರ್ದಿರ್ತಾಳೆ. ಇಲ್ಲಿ ಹೀರೋ ಯೇಸುನ್ ಏನ್ ಬರ್ದಿದ್ದಾಳೆ ಅಂತ ಇಣ್ಕಿ ನೋಡ್ತಿರ್ತಾನೆ. ಅದನ್ನ ಯೇಸುನ್ ಕೂಡ ನೋಡ್ಬಿಡ್ತಾಳೆ. ಆಮೇಲೆ ಅವಳು ಬರ್ದಿರೋದನ್ನ ಮುಚ್ಚಿಟ್ಕೋತಿರ್ತಾಳೆ. ಇಲ್ಲಿ ಯೇಸುನು ಹೀರೋಗೆ ಹೇಳ್ತಿರ್ತಾಳೆ, ನಾನು ನಿನ್ಗೆ ಹೇಳ್ತಿರ್ತೇನೆ, ನೀನು ನನ್ ಜೊತೆ ಕುತ್ಕೊಂಡ್ಬೇಡ, ನೋಡು ಅಲ್ಲಿ ಎಲ್ಲಾರು ಹುಡುಗರು ಅಲ್ಲಿ ಕೂತಿದ್ದಾರೆ, ನೀನು ಹೋಗಿ ಅಲ್ಲಿ ಕುತ್ಕೊಬೇಕು ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡಲ್ಲ. ಇಲ್ಲಿ ಯೇಸುನವರೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಸ್ಪೋರ್ಟ್ಸ್ ಮ್ಯಾನ್ ಆಗಿ ಪೊಯೆಟ್ರಿನೇ ಆಗಿ ಬರೀತಿದೆ, ಯಾರಾದ್ರೂ ನಿನಗೆ ಫೋರ್ಸ್ ಮಾಡಿದಾರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇಲ್ಲ ನಂಗೆ ಯಾರು ಫೋರ್ಸ್ ಮಾಡಿಲ್ಲ, ನಾನೇ ಕೈ ರೇಸ್ ಮಾಡಿದ್ದೆ, ನನ್ಗೂ ಕೂಡ ಇದನ್ನೆಲ್ಲ ಬರೆಯಕ್ ಇಷ್ಟ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಹೀರೋ ಕಡೆ ಪೂರ್ತಿ ತಿರುಗ್ತಾ ಹೇಳ್ತಿರ್ತಾಳೆ, ಊರಲ್ಲಿರೋರೆಲ್ಲ ಏನ್ ಮಾತಾಡ್ತಿದ್ದಾರೆ ಅಂತ ಗೊತ್ತಾ, ಯಾವಾಗ್ಲೂ ಕಾನ್ಶಿಕು ಯೇಸುನಿಂದ ಒಳ್ಳೆ ಚಿಕ್ಕ ಮಗು ತರ ಓಡಾಡ್ತಿರ್ತಾನೆ ಅಂತ ಎಲ್ಲ ಮಾತಾಡ್ಕೋತಿರ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಯೇಸುನ್ ಮಾತಾಡ್ತಿರೋದನ್ನ ಕೇಳಿಸ್ಕೊತಿರಲ್ಲ. ಅವಳು ಬರ್ದಿರೋ ಕವಿತೆನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ನಿನ್ಗಂತೂ ಫಸ್ಟ್ ಪ್ರೈಸ್ ಪಕ್ಕ ಸಿಗುತ್ತೆ, ನೀನೇ ಫಸ್ಟ್ ಪ್ರೈಸ್ ಗೆಲ್ತೀಯ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಯೇಸುನ್ ಏನಿರ್ತಾಳೆ ಅವಳು ಬರ್ದಿರೋ ಕವಿತೆನ ಮುಚ್ಚಿಟ್ಕೋತಿರ್ತಾಳೆ. ಆಗ ಹೀರೋ ಹೇಳ್ತಿರ್ತಾನೆ, ನಿಜ ನೀನು ಮುಂದೆ ಹೋಗಿ ತುಂಬಾ ದೊಡ್ಡ ಪೊಯೆಟರ್ ಆಗ್ತೀಯ, ತುಂಬಾ ಫೇಮಸ್ ಪೊಯೆಟರ್ ಆಗ್ತೀಯ ನೋಡ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಫುಲ್ ಸರ್ಪ್ರೈಸ್ ಆಗ್ತಾ ನಿಜನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೂ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕೇಳ್ತಿರ್ತಾಳೆ, ನೀನೇನ್ ಬರ್ದಿದ್ಯಾ, ನೀನ್ ಬರ್ದಿರೋ ತೋರ್ಸು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾನೆ, ನಾನೇನು ಬರ್ದೇ ಇಲ್ಲ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗಿದೆಲ್ಲ ಎಲ್ಲಿ ಬರೆಯಕ್ ಬರುತ್ತೆ ಅಂತ ಅವನು ನಗ್ತಿರ್ತಾನೆ. ಆಗ ಯೇಸುನ್ ಏನಿರ್ತಾಳೆ ಹೀರೋ ಪೇಪರ್ನ ಇಸ್ಕೊಂಡು ಓದ್ತಿರ್ತಾಳೆ. ಇದನ್ನ ಓದ್ಬಿಟ್ಟು ಅವಳಿಗಂತೂ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಇಲ್ಲಿ ಹೀರೋ ಆನ್ ಪೇಪರ್ನ ಬಿಟ್ಬಿಟ್ಟು ಯೇಸುನ್ ಬರ್ದಿರೋ ಕವಿತೆನ ಓದ್ಕೊಂಡ್ ಕೂತಿರ್ತಾನೆ. ಇಲ್ಲಿ ಯೇಸುನು ಹೀರೋ ಕವಿತೆ ಬರ್ದಿರೋದನ್ನ ಓದ್ಬಿಟ್ಟು ಹೇಳ್ತಿರ್ತಾಳೆ, ಶಿಕ್ಷಣ ಮಂತ್ರಾಲಯದಲ್ಲಿ ಫಸ್ಟ್ ಹೋಗಿ ಕಂಪ್ಲೇಂಟ್ ಮಾಡ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ಇರೋರ್ಗೂ ಕೂಡ ಸ್ವಲ್ಪ ಆದ್ರೂ ಎಜುಕೇಶನ್ ಬರ್ಬೇಕು ತಾನೆ, ಮುಂದೆ ಹೋಗಿ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂತೆಲ್ಲ ಕೇಳ್ತಿರ್ತಾಳೆ. ಅದು ಅಲ್ದಲೆ ಮುಂದೆ ಹೋಗಿ ನಿನ್ಗೆ ಕೆಲ್ಸ ತಾನೆ ಯಾರು ಕೊಡ್ತಾರೆ, ನಿನ್ಗಂತೂ ಒಂದ್ ಚೂರು ಏನೂ ಬರಲ್ಲ ಅಂತ ಪೇಪರ್ನ ನೋಡ್ಕೊಂಡು ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಪೇಪರ್ ಅಲ್ಲಿ ಒಂದು ಡ್ರಾಯಿಂಗ್ ಕೂಡ ಮಾಡಿರ್ತಾನೆ. ಅದನ್ನ ನೋಡ್ಕೊಂಡು ಯೇಸುನ್ ಹೇಳ್ತಿರ್ತಾಳೆ, ಈ ಗಾಳಿಪಟನ ಯಾಕೆ ಬರ್ದಿದ್ಯಾ, ಮೊದ್ಲು ಇದನ್ನ ಅಳಿಸು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದು ಗಾಳಿಪಟ ಅಲ್ಲ, ಅದು ಬಟರ್ಫ್ಲೈ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೀನು ನನಗೋಸ್ಕರನೂ ಯಾವ್ದಾದ್ರು ಒಂದು ಪೊಯಮ್ ಬರೆಯೋಕ್ಕಾಗುತ್ತಾ, ಯಾವ್ದಾದ್ರು ಒಂದು ಚಿಕ್ಕ ಕವಿತೆನೆ ಬರೀ ಸಾಕು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಹೀರೋಗೆ ಅವ್ರ ಪೇಪರ್ನ ಕೊಡ್ತಾ ಹೇಳ್ತಿರ್ತಾಳೆ, ನಾನೇ ನಿನಗೆ ಬರ್ಕೊಂಡ್ ಕೊಡ್ಲಿ ಅಂತ. ಇಲ್ಲಿ ಅವಳ ಪೇಪರ್ನ ಇಟ್ಕೊಂಡು ನೋಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ 20 ವರ್ಷಗಳಾದ್ಮೇಲೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇದು ನಡೀತಿರೋ ಘಟನೆ ಬಂದು 1988 ಅಲ್ಲಿ. ಇಲ್ಲಿ ಯೇಸುನವ್ರು ಕೂಡ ಅದೇ ಜಾಗಕ್ಕೆ ಬಂದಿರ್ತಾರೆ. ಇಲ್ಲಿ ಅವರು ಸ್ಟೂಡೆಂಟ್ ಆಗಿ ಬಂದಿರೋದಿಲ್ಲ, ಇಲ್ಲಿ ಅವರು ಒಬ್ರು ವ್ಯಾಪಾರಿಯಾಗಿ ಬಂದಿರ್ತಾರೆ. ಇಲ್ಲಿ ಆ ಫೆಸ್ಟಿವಲ್ 20 years ಬ್ಯಾಕ್ ಅಲ್ಲಿ ನಡೆದಿರೋ ತರನೇ
ನಡೀತಿರುತ್ತೆ. ಇಲ್ಲಿ ಏಸುನವರು ಅಲ್ಲಿರೋ ಸ್ಟೂಡೆಂಟ್ಗಳನ್ನೆಲ್ಲ ನೋಡ್ತಾ ಅವರು ಸ್ವಲ್ಪ ಎಮೋಷ್ನಲ್ ಆಗಿರ್ತಾರೆ. ಇಲ್ಲಿ ಅವರು ಚಾಂಗ್ಚೋ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಗಾಳಿ ಏನಿದೆ ಅದು ಬೀಸ್ತಾ ಬೀಸ್ತಾ ನಮ್ಮ ಜೀವನ ಕೂಡ ಅದ್ರ ಜೊತೆಗೆ ಸಾಕ್ತಾ ಹೋಗ್ತಿರುತ್ತೆ, ಆ ಗಾಳಿ ನಮ್ಮನ್ನು ಕೂಡ ಕರ್ಕೊಂಡು ಹೋಗುತ್ತಲ್ವಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಏಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, 20 ವರ್ಷ ಆದ್ಮೇಲೆ ಈ ಗಾಳಿ ನನ್ನನ್ನ ಮತ್ತೆ ಇದೇ ಜಾಗಕ್ಕೆ ಕರ್ಕೊಂಡ್ ಬಂದಿದೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಚಾಂಗ್ಚೋ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಚಾಂಗ್ಚೋ ಅವರು ಏನ್ ನೋಡ್ತಿರ್ತಾರೆ ಅಂದ್ರೆ ಏಸುನವರು ಮತ್ತೆ ಒಂದು ಕವಿತೆನ ಬರ್ದಿರ್ತಾರೆ. ಅದನ್ನ ಇಲ್ಲಿ ಅವರು ನೋಡ್ಕೊಂಡ್ ಕೂತಿರ್ತಾರೆ. ಇಲ್ಲಿ ಅವರು ಅದನ್ನ ನೋಡ್ತಾ ನೋಡ್ತಾ ಹೇಳ್ತಿರ್ತಾರೆ, ಇದನ್ನ ತಗೊಂಡೋಗಿ ನೀನು ಕೂಡ ಸಬ್ಮಿಟ್ ಮಾಡು ಅಂತ. ಇಲ್ಲಿ ಅದಕ್ಕೆ ಏಸುನವ್ರು ಹೇಳ್ತಿರ್ತಾರೆ, ನಾನು ಇವಾಗ ಸ್ಕೂಲಲ್ಲಿ ಓದ್ತಾ ಇಲ್ಲ ಅಂತ. ಇಲ್ಲಿ ಏಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಪೇಪರ್ ಹಿಂಗೆ ನೆಲದ ಮೇಲೆ ಬಿದ್ದಿತ್ತಲ್ಲ ಅದಕ್ಕೆ ನಾನು ಸುಮ್ನೆ ಏನೋ ಒಂದ್ ಬರ್ದಿದ್ದೀನಿ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚೋ ಅವರು ಹೇಳ್ತಿರ್ತಾರೆ, ನೀನು ಕೂಡ ಕಾಂಪಿಟೇಷನ್ಗೆ ಇದನ್ನ ಸಬ್ಮಿಟ್ ಮಾಡು ಅಂತ. ಇಲ್ಲಿ ಅದಕ್ಕೆ ಏಸುನವ್ರು ಹೇಳ್ತಿರ್ತಾರೆ, ಇಲ್ಲ ಬೇಡ ಸುಮ್ನಿರು ಅಂತ. ಅದೇ ಟೈಮಿಗೆ ಡುಮ್ಡುಮುಗಿರೋ ಆಂಟಿ ಒಂದು ಬ್ಯಾಸ್ಕೆಟ್ ನ ಹಿಡ್ಕೊಂಡು ಬರ್ತಾ ಹೇಳ್ತಿರ್ತಾರೆ, ನಾಳೆ ನಡೀತಿರೋ ಸ್ಪೋರ್ಟ್ಸ್ ಡೇನ ಇವರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಚಾಂಗ್ಚೋ ಅವರು ಕೇಳ್ತಿರ್ತಾರೆ, ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾರೆ, ಅದೇ ಒಲಿಂಪಿಕ್ಸ್ ಕಾರಣ ಇಟ್ಕೊಂಡು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಕೇಳಿಸ್ಕೊಂಡು ಏಸುನವ್ರು ಹೇಳ್ತಿರ್ತಾರೆ, ಅಯ್ಯೋ ಸ್ಪೋರ್ಟ್ಸ್ ಡೇ ದಿವಸ ಒಳ್ಳೆ ವ್ಯಾಪಾರ ಆಗ್ತಿತ್ತು, ಒಳ್ಳೆ ದುಡ್ಡನ್ನ ನೋಡ್ಬೋದಾಗಿತ್ತಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಆಗ ಚಾಂಗ್ಚೋ ಅವರು ಹೇಳ್ತಿರ್ತಾರೆ, ಈ ಸತಿಂತೂ ಲೋನ್ ತಗೊಂಡಾದ್ರೂ ಪರವಾಗಿಲ್ಲ, ನಾನಂತೂ ಅಂಗಡಿ ಮಾಡೇ ಮಾಡ್ತೀನಿ, ನನ್ಗಂತೂ ಸಾಮಾನುಗಳನ್ನ ಆ ಕಡೆಯಿಂದ ಈ ಕಡೆ ಮೇಲಿಂದ ಕೆಳಗೆ ಎತ್ತಿ ಎತ್ತಿ ಮೈ ಕೈ ಎಲ್ಲ ಮುರಿದೋಗ್ಬಿಟ್ಟಿದೆ, ಇನ್ನ ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿರ್ತಾರೆ. ಟೈಮಿಗೆ ಒಬ್ಳು ಲೇಡಿ ಒಂದು ಮಗುನ ಕರ್ಕೊಂಡು ಏಸುನವ್ರ ಹತ್ರ ಬರ್ತಿರ್ತಾರೆ, ನೀನಂತೂ ಅಂತ. ಇಲ್ಲಿ ಏಸುನು ಯಾರೋ ಕಸ್ಟಮರ್ ಬಂದ್ರು ಅಂತ, ಬನ್ನಿ ಮೇಡಮ್ ನಿಮ್ಗೆ ಏನ್ ಕೊಡ್ಲಿ ಹೇಳಿ ಹೇಳಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನೀನ್ ಏಸುನಲ್ವಾ ಅಂತ ಕೇಳ್ತಿರ್ತಾಳೆ. ಏಸು ನೀನು ನನ್ನನ್ನ ಗುರ್ತಿಡಿಲಿಲ್ವಾ, ನಾನು ಚಾಂಗ್ಸುಕ್, ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನವ್ರಿಗೆ ಸ್ವಲ್ಪ ಎಂಬಾರಸ್ಮೆಂಟ್ ಫೀಲ್ ಆಗ್ತಿರುತ್ತೆ. ಇಲ್ಲಿ ಏಸುನವ್ರು ಹೇಳ್ತಿರ್ತಾರೆ, ಓ ಹೌದಾ ಚಾಂಗ್ಸುಕ್ ಅಂತ ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಸುಕ್ ಹೇಳ್ತಿರ್ತಾರೆ, ಎಷ್ಟು ವರ್ಷಗಳಾಯ್ತು ನಿನ್ನನ್ನ ನೋಡಿ, ನೀನು ಸ್ಕೂಲ್ ಬಿಟ್ಟಾಗಿಂದ ಒಂದ್ಸತಿನೂ ಯಾರನ್ನೂ ಮೀಟೇ ಆಗಿಲ್ಲ ಅಲ್ವಾ, ತುಂಬಾ ಜನ ಹುಡುಗಿರು ನಿನ್ ಬಗ್ಗೆ ಕೇಳ್ತಾ ಇದ್ರು, ನೀನ್ ಯಾಕೆ ರಿಯೂನಿಯನ್ಗೆಲ್ಲ ಬರಲ್ಲ. ಓ ಕರೆಕ್ಟ್, ನಿನ್ನ ಸ್ಕೂಲಿಂದ ತೆಗ್ದಾಕ್ಬಿಟ್ಟಿದ್ರಲ್ಲ, ಇದ್ರ ಬಗ್ಗೆ ಎಲ್ಲ ನಿನ್ಗೆ ಐಡಿಯಾ ಇರಲ್ಲ ಅನ್ಸುತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ಚಾಂಗ್ಚೋ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಚಾಂಗ್ಚೋ ಅವ್ರು ಏನಿರ್ತಾರೆ, ಅವರು ಡುಮ್ಡುಮುಗಿರೋ ಆಂಟಿಗೆ ಏಸುನ್ ಬರ್ದಿರೋ ಕವಿತೆನ ಕೊಡ್ತಿರ್ತಾರೆ. ಇಲ್ಲಿ ಅವರು ಕೂಡ ಅದನ್ನೆಲ್ಲ ಓದ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಏಸುನ್ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಏಸುನು ಹೇಳ್ತಿರ್ತಾರೆ, ನಿನ್ನನ್ನ ಮೀಟ್ ಮಾಡಿ ನಂಗೆ ತುಂಬಾ ಖುಷಿ ಆಯ್ತು, ನನ್ ಕಡೆಯಿಂದ ನಿಂಗೆ ಗಿಫ್ಟ್ ಅಂತ ಏನೋ ಕೊಡ್ತೀನಿ ತಗೋ ಅಂತ ಕೊಡ್ತಿರ್ತಾರೆ. ಇಲ್ಲಿ ಡುಮ್ಡುಮುಗಿರೋ ಆಂಟಿ ಏಸುನ್ನ ಅಬ್ಸರ್ವ್ ಮಾಡ್ಬಿಟ್ಟು ಹೇಳ್ತಿರ್ತಾರೆ, ಪಾಪದ ಹುಡುಗಿ ನೋಡು, ಅವಳು ಕಣ್ಣೆತ್ತಿ ಕೂಡ ಆ ವ್ಯಕ್ತಿನ ನೋಡ್ತಾನೆ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ಚೋ ಅವರು ಕೇಳ್ತಿರ್ತಾರೆ, ಯಾಕೆ ಈ ತರ ಅಂತ, ಸ್ಕೂಲಿಂದ ತೆಗ್ದಾಕಿದ್ರಲ್ಲ ಅದಕ್ಕ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾಳೆ, ಈ ಅದಕ್ಕಲ್ಲ ಅವಳ ಫ್ರೆಂಡ್ ನ ನೋಡು ಅಂತ. ಈಗ ಇಲ್ಲಿ ನಮ್ಗೆ ಅವ್ರ ಫ್ರೆಂಡ್ ನ ತೋರಿಸ್ತಾರೆ. ಅವ್ರ ಫ್ರೆಂಡಿಗೆ ಒಂದು ಚಿಕ್ಕ ಮಗು ಇರುತ್ತೆ, ಮತ್ತೆ ಅವಳು ಫುಲ್ ಮಾಡರ್ನ್ ಡ್ರೆಸ್ ಹಾಕಿರ್ತಾಳೆ, ಮತ್ತೆ ಲಕ್ಸುರಿಯಸ್ ಬ್ಯಾಗ್ ನ ಇಟ್ಕೊಂಡಿರ್ತಾಳೆ. ಈಗ ಇಲ್ಲಿ ನಮ್ಗೆ ಏಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಏಸುನವ್ರು ಏನಿರ್ತಾರೆ, ಅವ್ರಿಗೆ ಹಾಕೊಂಡ್ ಕೊಡೋದಕ್ಕೆ ಅಂತ ಅದನ್ನೆಲ್ಲ ಕವರ್ ಗೆ ಪ್ಯಾಕ್ ಮಾಡ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಮಿಯಂಗ್ದು ವಾಯ್ಸ್ ಬರ್ತಿರುತ್ತೆ, ನನ್ನ ತಾಯಿ ಅವ್ರ ಫ್ರೆಂಡ್ ಗಳನ್ನ ಯಾವತ್ತೂ ಕತ್ತೆತ್ತಿ ನೋಡಕ್ಕೆ ಆಗ್ತಿರ್ಲಿಲ್ಲ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಕೂಲ್ ಡ್ರಿಂಕ್ ಕುಡಿತಾ ಬ್ರೆಡ್ ತಿಂತಿರ್ತಾರೆ. ಇಲ್ಲಿ ಇಬ್ರು ಚಿಕ್ಕ ಮಕ್ಳು ಇರ್ತಾರೆ, ಐಸ್ ಕ್ರೀಮ್ ತಗೊಳ್ಳೋದಕ್ಕೆ ಅಂತ ಅಂಗಡಿಗೆ ಬಂದಿರ್ತಾರೆ. ಇದನ್ನ ನೋಡಿ ಹೀರೋ ಕೇಳ್ತಿರ್ತಾರೆ, ನಿಮ್ಮಿಬ್ರಿಗೂ ವಯಸ್ಸೆಷ್ಟು ಅಂತ. ಇಲ್ಲಿ ಅದಕ್ಕೆ ಒಬ್ಬ ಚಿಕ್ಕ ಹುಡುಗ ಹೇಳ್ತಿರ್ತಾನೆ, ನಾವು 13 ವರ್ಷದವರು ಅಂತ. ಇಲ್ಲಿ ಅದಕ್ಕೆ ಹೀರೋ ಕೂಡ ಅದನ್ನ ರಿಪೀಟ್ ಮಾಡ್ತಾ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ದೊಡ್ಡವ್ರು ಆಗ್ಬಿಟ್ಟಿದೀರಾ ಅಂತ. ಇಲ್ಲಿ ಅದಕ್ಕೆ ಒಬ್ಬ ಸ್ಟೂಡೆಂಟ್ ಹೌದು ಅಂಕಲ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಏನೋ ಒಂದು ಐಸ್ ಕ್ರೀಮ್ ನ ಹುಡುಕ್ತಾ ಇರ್ತಾನೆ, ಅದು ಸಿಕ್ಕಿದ ತಕ್ಷಣ ಸಿಕ್ತು ಅಂತ ಹೇಳ್ತಿರ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋ ಕೇಳ್ತಿರ್ತಾನೆ, ಈಗಿನ ಮಕ್ಳಿಗೆ ಇದಿಷ್ಟ ಆಗುತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಅವ್ರಿಬ್ರು ಸ್ಟೂಡೆಂಟ್ಗಳು ಏನಿರ್ತಾರೆ, ಅವರು ಫುಲ್ ಶಾಕ್ ಆಗಿ ಹೀರೋನ ನೋಡ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾರೆ, ಇವಾಗ ಏನೇನ್ ಪಾಪ್ಯುಲರ್ ಐಟಮ್ಸ್ ಇದೆ ಅಂತ. ಈಗ ಸ್ವಲ್ಪ ತಾದ್ಮೇಲೆ ನಮಗ್ ತೋರಿಸ್ತಾರೆ, ಹೀರೋ ಇಬ್ರು ಸ್ಟೂಡೆಂಟ್ ಗಳು ಏನಿರ್ತಾರೆ, ಅವ್ರಿಗೆ ಏನೇನ್ ಪಾಪ್ಯುಲರ್ ಐಟಮ್ಸ್ ಗಳಿರುತ್ತೆ ಅದನ್ನೆಲ್ಲ ಅವನು ಗಿಫ್ಟ್ ಅಂತ ಕೊಡ್ಸಿರ್ತಾನೆ. ಇಲ್ಲಿ ಅದಕ್ಕೆ ಇಬ್ರು ಸ್ಟೂಡೆಂಟ್ ಹೇಳ್ತಿರ್ತಾರೆ, ಥ್ಯಾಂಕ್ ಯು ಸೋ ಮಚ್ ಅಂಕಲ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಪರವಾಗಿಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿನ್ನಿ ಅಂತ. ಇಲ್ಲಿ ಹೀರೋ ಇಬ್ರು ಸ್ಟೂಡೆಂಟ್ ಗಳು ನಡ್ಕೊಂಡು ಹೋಗ್ತಿರೋದನ್ನೇ ನೋಡ್ಕೊಂಡು ನಿಂತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಮ್ಯಾಂಗು ವಾಯ್ಸ್ ಬರ್ತಿರುತ್ತೆ. ನನ್ನ ತಂದೆ ಮೈಂಡ್ ಅಲ್ಲಿ ಯಾವಾಗ್ಲೂ ಟಾಂಗ್ ಮ್ಯಾಂಗು ದೊಡ್ಡವನ್ ಆಗ್ತಾನೆ ಇದ್ದ ಅಂತ ಹೇಳ್ತಿರ್ತಾರೆ. ಈಗ ಸೀನಿಯರ್ ಶಿಫ್ಟ್ ಆಗಿ ಏರಿಮ್ ಟೀಮ್ ನ ತೋರಿಸ್ತಾರೆ. ಇಲ್ಲಿ ಆ ಟೀಮ್ ಒಳಗಡೆ ಏಸುನ್ ಕೂಡ ಕೂತಿರ್ತಾಳೆ. ಇಲ್ಲಿ ಏರಿಮ್ ಹೇಳ್ತಿರ್ತಾಳೆ, ಈ ಊರಲ್ಲಿ ಇರೋ ವಯಸ್ಸಾಗಿರೋ ಇರ್ತಾರಲ್ಲ, ಅವ್ರಿಗೆ ಅವ್ರ ಮಕ್ಳು ಸತ್ರು ಕೂಡ ಯಾವ್ದೇ ತರ ತೊಂದರೆ ಆಗೋದಿಲ್ಲ, ಅವರು ತುಂಬಾ ಎಮೋಷನಲ್ಲೆಸ್ ಆಗಿರ್ತಾರೆ. ಈಗ 8 ಜನ ಮಕ್ಳಲ್ಲಿ ಯಾರಾದ್ರೂ 2 ಸತ್ತೋದ್ರೆ ಅವರು ಮಕ್ಳು ಸತ್ತೋದ್ರು ಅಂತ ಅನ್ಕೊಳ್ಳಲ್ಲ, ಯಾವ್ದೋ 2 ಕೋಳಿ ಮರಿ ಸತ್ತೋಯ್ತು ಅನ್ಕೋತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಏರಿಮ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವ್ರು ಎಂತ ಜನಗಳು ಮಕ್ಳನ್ನ ಕಳ್ಕೊಂಡ್ಮೇಲೆ ಅದ್ ಹೆಂಗೆ ಅಷ್ಟು ಖುಷಿಯಾಗಿರೋದಕ್ ಸಾಧ್ಯ, ಇವ್ರಿಗೊಂಚೂರು ಏನು ಅನ್ಸೋದಿಲ್ವಾ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೂ ಜಾಕೆಟ್ ಹಾಕಿರೋ ಸ್ಟೂಡೆಂಟ್ ಇದ್ಲಲ್ಲ, ಅವಳು ಹೇಳ್ತಿರ್ತಾಳೆ, ಏನ್ ಮಾಡ್ಬೇಕು ಅವರು ಡೈಲಿ ಅಳ್ಕೊಂಡ್ ಕುತ್ಕೋಬೇಕಾ, ಊಟ ತಿಂಡಿ ಎಲ್ಲ ಬಿಟ್ಬಿಡ್ಬೇಕಾ. ಇಲ್ಲಿ ಅದಕ್ಕೆ ಏರಿಮ್ ಹೇಳ್ತಿರ್ತಾಳೆ, ಇಲ್ಲ ನನ್ ಮಾತಿನ ಅರ್ಥ ಆತರ ಅಲ್ಲ, ಈಗ ಹಳೆ ಕಾಲದಲ್ಲಿರೋರು ಜಾಸ್ತಿ ಎಜುಕೇಟೆಡ್ ಅಲ್ಲ, ಅವ್ರಿಗೆ ತುಂಬಾ ಜನ ಮಕ್ಳಿರ್ತಾರೆ, ಅದಕ್ಕೆ ಅವ್ರಿಗೆ ಎಲ್ಲಾ ಮಕ್ಳ ಮೇಲೂ ಅಷ್ಟು ಅಟ್ಯಾಚ್ಮೆಂಟ್ ಇರೋದಿಲ್ಲ, ಇದು ನನ್ ಮಾತಿನ ಅರ್ಥ ಅಂತ ಹೇಳ್ಬಿಟ್ಟು ಅವಳು ನಿಂಗೆ ಅರ್ಥ ಆಯ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳಷ್ಟು ಹೇಳಿದ್ಮೇಲೆ ಅಲ್ಲಿ ಬೋರ್ಡ್ ಇರುತ್ತಲ್ಲ ಅಲ್ಲಿಗೆ ಎದ್ದೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್
ಹೇಳ್ತಿರ್ತಾಳೆ. ನಿನ್ಗೇನ್ ಅನ್ಸುತ್ತೆ, ಅವ್ರಿಗಿಂತ ನೀನು ತುಂಬಾ ದೊಡ್ಡ ವ್ಯಕ್ತಿ ಅನ್ಸುತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೇರಿಮು ಫುಲ್ ಶಾಕ್ ಆಗಿ ಏನು ಅಂತ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅವರು ಅನ್ಎಜುಕೇಟೆಡ್ ಅಂತ ಅವ್ರಿಗೆ ಯಾವ್ದೇ ತರ ವ್ಯತ್ಯಾಸ ಬೀಳಲ್ಲ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೇರಿಮ್ ಹೇಳ್ತಿರ್ತಾಳೆ, ನೋಡು ನೀನು ಸುಮ್ನೆ ಮಾತಾಡಬೇಡ, ನೀನ್ ಅಳ್ಸಿ ಆ ರಬ್ಬರ್ನ ಖಾಲಿ ಮಾಡಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅವ್ರ ಮನ್ಸ್ಗಳೇನು ಕಲ್ಲಲ್ಲ, ಅದೇ ತರನೇ ಈ ತರ ಎಲ್ಲ ಆದಾಗ ಅವ್ರಿಗೆ ಯಾವ್ದೇ ತರ ವ್ಯತ್ಯಾಸ ಬೀಳಲ್ಲ ಅಂತಲ್ಲ ಅಲ್ಲ, ಅವರು ಇನ್ನ ಮಿಕ್ಕಿರ್ತಾರಲ್ಲ ಆ ಮಕ್ಳಿಗೋಸ್ಕರ ಅವರು ಬದುಕೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೇರಿಮ್ ಏನಿರ್ತಾಳೆ, ಅವಳು ಅವ್ರ ಚೇರ್ ಮೇಲೆ ಬಂದು ವಾಪಸ್ ಕೂತ್ಕೊಳ್ತಾ ಹೇಳ್ತಿರ್ತಾಳೆ, ಕಮ್ಯಾಂಗ್ ನೋಡು ನಾನು ಹಿಂಗ್ ಅಂತೀನಿ ಅಂತ ಬೇಜಾರ್ ಮಾಡ್ಕೋಬೇಡ, ನನ್ಗನ್ಸುತ್ತೆ ನೀನು ನನ್ನ ನೋಡಿದ್ರೆ ಜಲಸಿ ಫೀಲ್ ಆಗ್ತೀಯಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಕೇಳ್ತಿರ್ತಾಳೆ, ನಾನ್ ಯಾಕೆ ನಿನ್ನ ನೋಡಿ ಹೊಟ್ಟೆ ಹೊರ್ಕೊಬೇಕು ಅಂತ. ಇಲ್ಲಿ ಅದಕ್ಕೆ ಹೇರಿಮ್ ಹೇಳ್ತಿರ್ತಾಳೆ, ಅದಕ್ಕೆ ತುಂಬಾ ಕಾರಣಗಳಿದೆ. ಫಾರ್ ಎಕ್ಸಾಂಪಲ್ ತಗೋ, ನಿನ್ ಬದ್ಲಿಗೆ ನಾನ್ ಇವಾಗ ಅಬ್ರಾಡ್ಗೆ ಓದೋದಕ್ಕೆ ಹೋಗ್ತಿದ್ದೀನಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಯಾಕೆ ಅಬ್ರಾಡಿಗೆ ಓದಕ್ ಹೋಗ್ತಿದ್ಯಾ ಅಂದ್ರೆ ನಾನು ಅದನ್ನ ರಿಜೆಕ್ಟ್ ಮಾಡಿದೆ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೇರಿಮ್ ಏನಿರ್ತಾಳೆ, ಅವಳು ನಗ್ತಿರ್ತಾಳೆ. ಇಲ್ಲಿ ಅವಳು ಆಡ್ಕೊಳ್ತಾ ಹೇಳ್ತಿರ್ತಾಳೆ, ಹಾಗಾದ್ರೆ ನಿಂಗೆ ಹೋಗ್ಬೇಕು ಅನ್ಸಿದ್ರೆ ನೀನೆ ಹೋದ್ರಿಂದ ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಏನಿರ್ತಾಳೆ, ಅವಳು ಎಲ್ಲಾ ವಸ್ತುಗಳನ್ನ ಬ್ಯಾಗ್ ಒಳಗಡೆ ಪ್ಯಾಕ್ ಮಾಡ್ತಿರ್ತಾಳೆ. ಆಗ ಹೇರಿಮ್ ಹೇಳ್ತಿರ್ತಾಳೆ, ನಿನ್ಗೇನ್ ಅನ್ಸುತ್ತೆ, ಇದನ್ನ ನೀನು ನನ್ಗೆ ಭಿಕ್ಷೆ ಅಂತ ಕೊಟ್ಟಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡು GPA ಜಾಸ್ತಿ ಇರೋದ್ರಿಂದ ಇದೆಲ್ಲ ಆಗೋದಿಲ್ಲ, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮತ್ತೆ ಇನ್ನೂ ತುಂಬಾ ವಸ್ತುಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಬ್ಲೂ ಕೋಟ್ ಹಾಕಿರೋ ಸ್ಟೂಡೆಂಟ್ ಇರ್ತಾಳಲ್ಲ, ಅವಳು ಹೇಳ್ತಿರ್ತಾಳೆ, ಇದನ್ನೆಲ್ಲ ನಿನ್ಗೆ ಯಾರು ಹೇಳಿದ್ದು, ನಿಮ್ಮ ಅಪ್ಪನ ಹೇಳಿದ್ದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೇರಿಮ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಸೋಲು ಗೆಲುವು ಅನ್ನೋದು ಬೇರೆ ಬೇರೆ ವಸ್ತುಗಳು ಮತ್ತೆ ಬೇರೆ ಬೇರೆ ತರ ಗೇಮ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಏನು ಮಾತಾಡಲ್ಲ, ಸುಮ್ನೆ ಅವಳ ಬ್ಯಾಗ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾಳಷ್ಟೇ. ಈಗ ಸೀನು ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇದು ನಡೆದಿರೋ ಘಟನೆ ಬಂದು 1960 ಇಲ್ಲಿ ಯೇಸುನವರು ಅವ್ರ ಸ್ಕೂಲಲ್ಲಿ ಮಾನಿಟರ್ ಆಗಿರ್ತಾರಲ್ಲ, ಅದಕ್ಕಿಂತ ಮುಂಚೆ ನಡೆದಿರೋ ಘಟನೆ. ಇಲ್ಲಿ ಯೇಸುನವರು ಹೇಳ್ತಿರ್ತಾರೆ, ಸರ್ ಆದ್ರೆ ನನಗೆ 37 ಓಟ್ಸ್ ಬಂದಿತ್ತು ಅಂತ. ಇಲ್ಲಿ ಅದಕ್ಕೆ ಅವ್ರ ಸರ್ ಫುಲ್ ಬೈತಾ ಹೇಳ್ತಿರ್ತಾರೆ, 37 ಓಟ್ ಬಂದಿತ್ತು ಅಂತ ಯಾಕೆ ಅವಾಗಿಂದ ಅದನ್ನೇ ಹೇಳ್ತಿದ್ಯಾ, ನೋಡು ರಿಯಾಲಿಟಿ ಪ್ರಪಂಚದಲ್ಲಿ ಓಟು ಯಾರಿಗೆ ಎಷ್ಟು ಬಂತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿನ್ಗೆ ಮತ್ತೆ ಮಾಂಗಿಗೆ ಎಷ್ಟು ಸ್ಟೇಟಸ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊ, ನೀನು ಅವನಿಗಿಂತ 9 ಓಟು ಜಾಸ್ತಿ ತರೋದ್ರಿಂದ ಏನು ವ್ಯತ್ಯಾಸ ಬೀಳಲ್ಲ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ 2 ದಿನಗಳಾದ್ಮೇಲೆ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಯೇಸುನವ್ರು ಸರ್ ಏನಿರ್ತಾರೆ, ಅವರು ಎಲ್ಲಾರು ಹೋಮ್ವರ್ಕ್ ನು ಚೆಕ್ ಮಾಡಿ ಆ ಬುಕ್ ನ ಈಸ್ಕೊಳ್ತಾ ತಿನ್ನೋದಕ್ಕೆ ಬಂದ್ ಕೊಡ್ತಿರ್ತಾರೆ. ಇಲ್ಲಿ ಎಲ್ಲಾ ಸ್ಟೂಡೆಂಟ್ ಅದೇ ತರನೇ ಮಾಡ್ತಿರ್ತಾರೆ, ಅವ್ರ ಹೋಮ್ವರ್ಕ್ ನ ಅವರು ಡೆಸ್ಕ್ ಮೇಲೆ ಇಟ್ಬಿಟ್ಟು ಒಂದ್ ಬಂದ್ ನ ತಗೊಂಡು ಹೋಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಮಾಂಗಿ ಅನ್ನೋ ಮಗುನ, ಇಲ್ಲಿ ಅವನು ಕುತ್ಕೊಂಡು ಏನೋ ಬರೀತಿರ್ತಾನೆ. ಇಲ್ಲಿ ಸರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಿರ್ತಾರೆ, ಈ ಕ್ರೀಮ್ ಬನ್ ಎಲ್ಲ ಮಾಂಗಿ ಅವ್ರ ತಂದೆ ಕಳ್ಸಿರೋದು, ಯಾಕೆ ಅಂದ್ರೆ ಅವನು ಕ್ಲಾಸಿಗೆ ಪ್ರೆಸಿಡೆಂಟ್ ಆದ್ನಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕ್ಲಾಸ್ ಟೀಚರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಓದ್ಸತಿನೂ ನೀವೆಲ್ಲಾರು ಕ್ರೀಮ್ ಬನ್ ತಗೊಂಡಿದ್ರಿ, ಆದ್ರೂ ಕೂಡ ಅವ್ನಿಗೆ ಓಟ್ ಹಾಕ್ಲಿಲ್ಲ, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು ಅಂತ ಬೈತಿರ್ತಾರೆ. ಈಗ ಇಲ್ಲಿ ನಮ್ಗೆ ಮಾಂಗಿ ಅನ್ನೋ ಸ್ಟೂಡೆಂಟ್ ನ ತೋರಿಸ್ತಾರೆ. ಇಲ್ಲಿ ಮಾಂಗಿ ಏನಿರ್ತಾನೆ, ಅವನು ಬರೀ 30 ಮಾರ್ಕ್ಸ್ ನ ತೆಗ್ದಿರ್ತಾನೆ, ಅದಕ್ಕೆ ಅವನು ಎಲ್ಲ ರಾಂಗ್ ಆಗಿರೋದನ್ನ ರೈಟ್ ಅಂತ ಹಾಕೊಂಡು ಆ 30 ಅನ್ನೋದನ್ನ 80 ಮಾರ್ಕ್ಸ್ ಮಾಡ್ಕೋತಿರ್ತಾನೆ. ಈಗ ಇಲ್ಲಿ ನಮ್ಗೆ ಅದೇ ತರನೇ ಯೇಸುನೋ ಟೆಸ್ಟ್ ಪೇಪರ್ ನ ತೋರಿಸ್ತಾರೆ. ಇಲ್ಲಿ ಅವರು ಔಟ್ ಆಫ್ 4 ಮಾರ್ಕ್ಸ್ ನ ತಗೊಂಡಿರ್ತಾರೆ. ಈಗ ಮಾಂಗಿ ಏನಿರ್ತಾನೆ, ಅವನು 30 ನ 80 ಅಂತ ತಿಂದಿರ್ತಾನೆ. ಆಗ ಕ್ಲಾಸ್ ಟೀಚರ್ ಹೇಳ್ತಿರ್ತಾರೆ, ಎಲ್ಲರಿಗೂ ಕ್ರೀಮ್ ಬನ್ ಯಾವಾಗ ಸಿಗುತ್ತೆ ಅಂದ್ರೆ ಅವ್ರ ಟೆಸ್ಟ್ ನ ಅವರು ಕಂಪ್ಲೀಟ್ ಮಾಡಿದಾಗ ಅಷ್ಟೇ ಸಿಗೋದು ಅಂತ ಹೇಳ್ತಿರ್ತಾರೆ. ಅಲ್ಲಿರೋ ಎಲ್ಲಾ ಮಕ್ಳು ಅಂತ ಕಿರ್ಚಾಡ್ತಿರ್ತಾರೆ. ಈಗ ನಮ್ಗೆ ತೋರಿಸ್ತಾರೆ, ಯೇಸುನವ್ರು ಏನಿರ್ತಾರೆ, ಅವರು ಮಾಂಗಿ ಟೆಸ್ಟ್ ಪೇಪರ್ ನ ನೋಡ್ತಿರ್ತಾರೆ. ಅವರು ನೋಡಿದ ತಕ್ಷಣ ನಗ್ತಿರ್ತಾರೆ, ಅದಕ್ಕೆ ಮಾಂಗಿ ಏನಿರ್ತಾನೆ ಆ ಪೇಪರ್ ನ ಮುಚ್ಕೋತಾ ಇರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನವರು ನಗ್ತಾ ಅವ್ರ ಬುಕ್ ನ ಸಬ್ಮಿಟ್ ಮಾಡ್ಬಿಟ್ಟು ಅಲ್ಲಿರೋ ಕ್ರೀಮ್ ಬನ್ ನ ಎತ್ಕೊಂಡು ಓಡೋಗ್ತಿರ್ತಾರೆ. ಇಲ್ಲಿ ಯೇಸುನವರು ಈ ತರ ಬುಕ್ ಇಟ್ಟೋದ್ಮೇಲೆ ಆ ಕ್ಲಾಸ್ ಟೀಚರ್ ಏನಿರ್ತಾರೆ, ಯೇಸುನ್ ಬುಕ್ ನ ನೋಡ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು, ಅರೆ ಈ ಹುಡುಗಿ ಏನ್ ಹುಡುಗಿನ ಇವಳು ಅಂತ ಅನ್ಬಿಟ್ಟು ಆ ಬುಕ್ ನ ಅಲ್ಲೇ ಇಟ್ಬಿಟ್ಟು ಅವರು ಮಾಂಗಿ ಹತ್ರ ಹೋಗ್ತಾ ಹೇಳ್ತಿರ್ತಾರೆ, ಏ ಮಾಂಗಿ ನೀನು ಓದ್ತೀಯ ಓದಲ್ವಾ, ನೀನ್ ಬರೀ ಮನೇಲಿ ಕ್ರೀಮ್ ಬನ್ ತಿನ್ಕೊಂಡೆ ಕೂತಿರ್ತೀಯ ಅಂತೆಲ್ಲ ಬೈತಿರ್ತಾರೆ. ಈಗ ಇಲ್ಲಿ ನಮ್ಗೆ ಯೇಸುನವರು ಆ ಬುಕ್ ಅಲ್ಲಿ ಅಂತದ್ ಏನ್ ಬರ್ದಿದ್ರು ಅನ್ನೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಬರ್ದಿರ್ತಾರೆ, ಮಾಂಗಿ ಅಲ್ಲಿವರೆಗೂ 100 ಮಾರ್ಕ್ಸ್ ನ ತರೋದಿಲ್ವೋ, ಅವನು 100 ಕ್ರೀಮ್ ಬನ್ಸ್ ತಂದ್ರು ಕೂಡ ಅದಕ್ಕದು ಸಮ ಆಗೋದಿಲ್ಲ, ಅದಕ್ಕೆ ಅವನು ಪ್ರೆಸಿಡೆಂಟ್ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಬರ್ದಿರ್ತಾರೆ. ಅದ್ರ ಜೊತೆಲಿ ಅವರು ಅವ್ರನ್ನ ಡ್ರಾಯಿಂಗ್ ಬರ್ಬಿಟ್ಟು ಅವರು 100 ಮಾರ್ಕ್ಸ್ ತಗೊಂಡಿದ್ದಾರೆ ಅನ್ನೋ ತರ ಡ್ರಾ ಮಾಡಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಬರ್ದಿರ್ತಾರೆ, ಆದ್ರೆ ನಾನು 100 ಮಾರ್ಕ್ಸ್ ನ ತಗೊಂಡ್ಬಂದಿದ್ದೀನಿ, ಈ ಕ್ಲಾಸಿಗೆ ನಾನೇ ಪ್ರೆಸಿಡೆಂಟ್ ಆಗ್ಬೇಕಿತ್ತು ಅಂತ ಕೂಡ ಬರ್ದಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವರು ಆ ಕ್ರೀಮ್ ಬನ್ ನ ತಗೊಂಡು ಓಡ್ಕೊಂಡ್ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವರಂತೂ ಫುಲ್ಲು ಖುಷಿಯಾಗಿ ಓಡ್ತಿರ್ತಾರೆ. ಇಲ್ಲಿ ಹೆಂಗೆ ಯೇಸುನವ್ರು ಓಡ್ ಬರ್ತಿರ್ತಾರೋ ಅದೇ ತರಾನೇ ಹೀರೋ ಕೂಡ ಯೇಸುನಿಂದ ಓಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಮಿಯಂಗ್ದು ವಾಯ್ಸ್ ಬರ್ತಿರುತ್ತೆ, ಅಮ್ಮ ಯಾವ ತರ ಅಂದ್ರೆ ಆ ಹೂವಿನ ತರ ಕತ್ಲೆಲ್ಲೂ ಕೂಡ ಅವ್ರ ದಾರಿನ ಅವರು ಹುಡಿಕೋತಾರಲ್ಲ ಆ ತರ ಅಂತ ಹೇಳ್ತಿರ್ತಾಳೆ. ಅದೇ ಬೆಳಕಲ್ಲಿ ಅವರು ನಡ್ಕೊಂಡು ಉಜಾಲ ಇರೋ ಜಾಗಕ್ಕೆ ಹೋಗ್ತಿದ್ರು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಒಂದು ಕೆಫೆನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಮತ್ತೆ ಸ್ಕೂಬಾ ಡೈವಿಂಗ್ ಟೀಮ್ ಏನಿರುತ್ತೆ ಅವರೆಲ್ಲ ಸೇರ್ಬಿಟ್ಟು ಒಂದು ಅಂಗಡಿನ ತಗೊಂಡಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಕೆಫೆಗೆ ಏನ್ ಬೋರ್ಡ್ ಹಾಕಿದ್ರು ಅದನ್ನ ತೆಗ್ದಿಡ್ತಿರ್ತಾರೆ. ಈಗ ಯೇಸುನವ್ರದ್ದು ವಾಯ್ಸ್ ಬರ್ತಿರುತ್ತೆ, ನಾನು ವರ್ಷಗಳ ಹಿಂದೆ ಸಾಂಗ್ ಎಲ್ಲ ಮೀಟ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಯೇಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆ ಟೈಮಲ್ಲಿ
ನನಗೆ ನನ್ನ ಜೀವನನೇ ಬರ್ಬಾದಾಗೋಗ್ತಿದೆ ಅಂತ ಅನ್ನಿಸ್ತಿತ್ತು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ಅವರು ಇಮ್ಯಾಜಿನ್ ಮಾಡ್ಕೋತಿರ್ತಾರೆ ಅವರು ಸಾಂಗಿಲ್ನ ಮೀಟ್ ಮಾಡೋದಕ್ಕೆ ಬಂದಿದ್ದು, ಅಂದರೆ ಕ್ಯಾಪ್ಟನ್ನ ಮೀಟ್ ಮಾಡೋಕ್ಕೆ ಬಂದಿದ್ರಲ್ಲ ಆ ಟೈಮ್ನ. ಇಲ್ಲಿ ಕ್ಯಾಪ್ಟನ್ ಯೇಸುನ್ ಅವ್ರನ್ನ ಕೇಳ್ತಿರ್ತಾರೆ, ನಾನು ಇದನ್ನು ಕೇಳ್ಪಟ್ಟೆ, ನೀನು ಸೋಲಲ್ಲಿರೋರ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಂತೆ, ಹೌದಾ ಅಂತ ಕೇಳ್ತಿರ್ತಾರೆ. ನೀನು ಇದನ್ನ ತಿಳ್ಕೊ, ನಾನು ಕೂಡ ಒಂಥರ ಸೋಲಲ್ಲಿರೋ ವ್ಯಕ್ತಿ ತರಾನೆ. ಯಾವಾಗ ನಮ್ಗೆ ಫ್ರೀಡಮ್ ಸಿಕ್ತು ಆಗ ನಾನು ಮೇನ್ ಲ್ಯಾಂಡ್ ಹೋಗಿದ್ದೆ ಓದೋದಕ್ಕೆ ಅಂತ. ನಾನು ಕೂಡ ಎಜುಕೇಟೆಡ್ ಪರ್ಸನ್. ನಾನೇನಾದ್ರೂ ಮದ್ವೆ ಆದ್ಮೇಲೆ ಇಲ್ಲಿಗೆ ಬಂದಿರ್ಲಿಲ್ಲ ಅಂದ್ರೆ ನಾನು ಒಂದು ದೊಡ್ಡ ಪೊಲಿಟಿಷಿಯನ್ ಆಗಿರ್ತಿದ್ದೆ ಅಂತ ಹೇಳ್ತಿರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿರೋ ಯೇಸುನ್ ಅವರು ಆ ಯೇಸುನ್ಗೆ ಸಮಾಧಾನ ಮಾಡ್ತಿರ್ತಾರೆ, ಮತ್ತೆ ಧೈರ್ಯ ತುಂಬ್ತಿರೋ ತರ ಇಲ್ಲಿ ಅವ್ರಿಗವ್ರೆ ಇಮ್ಯಾಜಿನ್ ಮಾಡ್ಕೋತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಹೋಗಾಡುವಾಗ ಆ ಸ್ಪೂನು ಕೆಳಗಡೆ ಬಿದ್ದೋಗ್ತಿರುತ್ತಲ್ಲ, ಆಗ ಪ್ರೆಸೆಂಟ್ ಅಲ್ಲಿರೋ ಪಾಸ್ಟ್ ಯೇಸುನ್ಗೆ ಸಪೋರ್ಟ್ ಮಾಡ್ತಿರೋ ತರ ಇಲ್ಲಿ ಅವ್ರಿಗವ್ರೆ ಇಮ್ಯಾಜಿನ್ ಮಾಡ್ಕೋತಿರ್ತಾರೆ. ಇಲ್ಲಿ ಯೇಸುನ್ ಅವ್ರದ್ದು ಫುಲ್ ಇಮ್ಯಾಜಿನೇಷನ್ ಮುಗ್ದೋಗುತ್ತೆ. ಇಲ್ಲಿ ಅವರು ನಗ್ತಾ ಹೇಳ್ತಿರ್ತಾರೆ, ಯಾರು ಅನ್ಕೊಂಡಿದ್ರು ಈ ಜಾಗಕ್ಕೆ ಒಂದಿನ ನಾನೇ ಓನರ್ ಆಗ್ತೀನಿ ಅಂತ ಅನ್ಕೊಂಡವ್ರು ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕೆಫೆಲಿ ಏನೇನ್ ವಸ್ತು ಇರುತ್ತೆ ಅದನ್ನೆಲ್ಲ ತಗೊಂಡೋಗಿ ಆಚೆ ಇಡ್ತಿರ್ತಾರೆ. ಇಲ್ಲಿ ಯಾವಾಗ ಯೇಸುನ್ ಅವ್ರು ಹೇಳ್ತಿರ್ತಾರೆ, ಅದಕ್ಕೆ ಹೇಳೋದು ಲೈಫಲ್ಲಿ ಯಾವತ್ತು ನಾವು ಸೋತ್ವಿ ಅಂತ ಅನ್ಕೋಬಾರ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾರೆ, ಹೌದು ನೀನು ಕರೆಕ್ಟ್ ಆಗಿ ಹೇಳ್ದೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರು ಹೇಳ್ತಿರ್ತಾರೆ, ನಾನಂತ ಅಂಗಡಿ ಹೆಸರು ಕೂಡ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದೀನಿ ಅಂತ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾರೆ, ಹೌದು ನೀನೇ ಈ ಅಂಗಡಿಗೆ ಹೆಸರಿಡ್ಬೇಕು, ಅದೇ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ ಅವರು ಅಂಗಡಿ ಹೆಸರನ್ನ ರಿವೀಲ್ ಮಾಡ್ತಾ ಹೇಳ್ತಿರ್ತಾರೆ, ಸುನ್ ಮತ್ತೆ ಅವ್ರ 3 ಜನ ಆಂಟಿದಿರು ಅಂತ. ಇಲ್ಲಿ ಯೇಸುನ್ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯಾವುದೇ ತರ ತುಂಬಾ ಓವರ್ ನೇಮ್ಗಳು ಬೇಡ, ತುಂಬಾ ಸಿಂಪಲ್ ಆಗಿರ್ಲಿ. ಈ ತರ ಸಿಂಪಲ್ ಆಗಿದ್ರೇನೆ ಆ ಅಂಗಡಿಲಿರೋ ಐಟಮ್ಗಳು ಬೇಗ ಸೇಲ್ ಆಗೋದು ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ತುಂಬಾ ಜನದ ಹೆಸರಲ್ಲಿ ಸುನ್ ಅನ್ನೋ ಹೆಸರು ಇರುತ್ತೆ, ಅದಕ್ಕೆ ಎಲ್ಲಾ ಜನಗಳಿಗೂ ಬೇಗ ನೆನಪಾಗುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಚಾಂಗ್ ಚಾ ಅನ್ನ ತೋರಿಸ್ತಾರೆ. ಅವರು ಫ್ರಿಡ್ಜ್ ಓಪನ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಅದು ಓಪನ್ ಆಗ್ತಿರಲ್ಲ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಜೋರಾಗಿ ಕೂಗ್ತಾ ಹೇಳ್ತಿರ್ತಾರೆ, ಜೋರಾಗಿ ಎಳಿರಿಯಲ್ಲ ಅಂತ. ಆಗ ಚಾಂಗ್ ಚಾ ಅವರು ಕೂಡ ಜೋರಾಗಿ ಫ್ರಿಡ್ಜ್ ನ ಎಳ್ದಾಗ ಅದು ಡೋರ್ ಓಪನ್ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಸ್ಕೂಬಾ ಡೈವಿಂಗ್ ಅಜ್ಜಿ ಏನಿರ್ತಾರೆ ಅವರು ಹೇಳ್ತಿರ್ತಾರೆ, ಎಲ್ಲರೂ ಬೇಗ ಕೆಲಸ ಮಾಡ್ರಪ್ಪ, ಇದನ್ನು ತಗೊಂಡೋಗಿ ಅದನ್ನು ತಗೊಂಡೋಗಿ ಅಂತ. ಅವರು ಎಲ್ಲಾ ಕೆಲಸನೂ ಮಾಡಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ ಚಾ ಅವರು ಹೇಳ್ತಿರ್ತಾರೆ, ಒಳ್ಳೇದಾಯ್ತು, ಈಗ ನಾನು ರೋಡಲ್ಲಿ ಕುತ್ಕೊಂಡು ಊಟ ತಿನ್ನೋ ಅವಶ್ಯಕತೆ ಇಲ್ಲ, ನಾನು ಅಂಗಡಿಲಿ ಆರಾಮಾಗಿ ಕುತ್ಕೊಂಡು ಊಟ ತಿಂತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಒಂದು ಜಾಗದಲ್ಲಿ ನಿಂತ್ಕೊಂಡು ಆ ಟೇಬಲ್ನ ತೋರಿಸ್ತಾ ಹೇಳ್ತಿರ್ತಾರೆ, ಇನ್ಮೇಲೆ ನಾನು ಇಲ್ಲಿ ಕೂತ್ಕೊಂಡು ಲಂಚ್ನ ಮಾಡ್ತೀನಿ ಅಂತ. ಅದಕ್ಕೆ ಆ 3 ಜನ ಸ್ಕೂಬಾ ಡೈವಿಂಗ್ ಟೀಮ್ ಏನಿರುತ್ತೆ ಅವರು ಕೂಡ ಹೌದು ಅಂತ ನಗ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಹೇಳ್ತಿರ್ತಾರೆ, ಇಲ್ಲಿ ಕೇಳು, ಈ ಅಂಗಡಿದು ಲೋನ್ ಏನಿದೆ ಅದು ನಾವು 4 ಜನನು ಬರಾಬರಿ ಅಮೌಂಟ್ ನ ಪೇ ಮಾಡ್ಬೇಕು, ನೆನ್ಪಿಟ್ಕೊಂಡು ನೀನು ಕರೆಕ್ಟ್ ಟೈಮಿಗೆ ನಮ್ಮ ಹತ್ರ ಅಮೌಂಟ್ ನ ಇಸ್ಕೋ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಚಾಂಗ್ ಚಾ ಅವರು ಅಲ್ಲಿರೋ ನಳಿನ ತಿರುಗಿಸ್ತಾರೆ, ಅದರಲ್ಲಿ ತುಂಬಾ ಸಣ್ಣಗ್ ನೀರ್ ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಅವರು ಹೇಳ್ತಿರ್ತಾರೆ, ಕೊಳಾಯಲ್ಲಿ ನೀಟಾಗಿ ನೀರ್ ಬರ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಫುಲ್ ಶಾಕ್ ಆಗಿ ಎಲ್ಲಿ ತೋರಿಸಿ ಅಂತ ಹೋಗ್ಬಿಟ್ಟು ನೋಡ್ತಿರ್ತಾರೆ, ಅದರಲ್ಲಿ ತುಂಬಾ ಸಣ್ಣಗ್ ನೀರ್ ಬರ್ತಿರುತ್ತೆ. ಅದನ್ನ ನೋಡ್ಬಿಟ್ಟು ಯೇಸುನ್ ಅವ್ರು ಹೇಳ್ತಿರ್ತಾರೆ, ಹೋಗ್ಲಿ ಬಿಡಿ, ಇದರಲ್ಲಿ ಆರಾಮಾಗಿ ಮೀನು ಮತ್ತೆ ಸಮುದ್ರದ ಹುಲ್ಗಳೇನಿರುತ್ತೆ ಅದನ್ನ ಆರಾಮಾಗಿ ತೊಳಿಬಹುದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅವರು ಚಾಂಗ್ ಚಾ ಅವ್ರ ಕೈನ ಹಗ್ ಮಾಡ್ಕೊಳ್ತಾ ಹೇಳ್ತಿರ್ತಾರೆ, ನೀವು ತಲೆ ಕೆಡ್ಸ್ಕೊಬೇಡಿ, ಅದನ್ನೆಲ್ಲ ತೊಳೆಯೋ ಕೆಲಸ ನಂದು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಆ ನಳ್ಳಿಲಿ ನೀರ್ ಬರ್ತಿರೋದನ್ನ ತೋರಿಸ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಯಂಗ್ದು ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಆ ನಳ್ಳಿಲಿ ತುಂಬಾ ಸಣ್ಣಗೆ ನೀರ್ ಬರ್ತಿತ್ತು, ಆದ್ರೆ ನಮ್ ಫ್ಯಾಮಿಲಿಲಿ ಜೋಗ ಜಲಪಾತದಲ್ಲಿ ನೀರು ಹೆಂಗೆ ಬೀಳುತ್ತೋ ಆ ತರ ದುಡ್ಡು ಖಾಲಿ ಆಗ್ತಿತ್ತು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗ್ ಮತ್ತೆ ಕಮ್ಯಾಂಗ್ ಕ್ಲಾಸ್ ಟೀಚರ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಹೇಳ್ತಿರ್ತಾಳೆ, ಮ್ಯಾಮ್ ಇಂಗ್ಲಿಷ್ ಅಲ್ಲಿ PhD ಮಾಡೋದಕ್ಕೆ ಜಪಾನ್ಗೆ ಯಾಕೆ ಹೋಗ್ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮ್ಯಾಮ್ ನಂದು ಇನ್ನು ಗ್ರಾಜುಯೇಷನ್ ಮುಗಿಯೋಕೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ ಜಪಾನ್ಗೆ ಹೋಗೋದು ಬೇಡ ಅಂತ ಅವಳು ಫುಲ್ಲು ಮುಜುಗರದಿಂದ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಅವ್ರ ಕ್ಲಾಸ್ ಟೀಚರ್ ಏನಿರ್ತಾರೆ ಅವರು ಒಂದು ಆಪಲ್ ನ ಕಟ್ ಮಾಡ್ಬಿಟ್ಟು ಪಕ್ಷಿಗಳಿಗೆ ಇಟ್ಬಿಟ್ಟು ಹೇಳ್ತಿರ್ತಾರೆ, ಇಲ್ಲ ನನ್ ಮಾತನ್ನ ಕೇಳು, ನೀನು ಜಪಾನ್ಗೆ ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ ಅವ್ರ ಕ್ಲಾಸ್ ಟೀಚರ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಏರಮ್ ಇದಳಲ್ಲ ಅವಳಿಗೆ ಸ್ವಲ್ಪ ದುರಾಂಕಾರ ಜಾಸ್ತಿ, ನೀನು ಸ್ಕಾಲರ್ಶಿಪ್ಗೆ ಕ್ವಾಲಿಫೈ ಆಗಿಲ್ಲ ಅಂದ್ರೆ ನನ್ ದುಡ್ಡಲ್ಲಿ ನಿನ್ನ ಜಪಾನಿಗೆ ಕಳಿಸ್ತೀನಿ ಅಂತ ಹೇಳ್ಕೊಂಡು ಅವ್ರ ಆಪಲ್ ನ ಕಟ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ಲು ಬೇಡ್ಕೊಳ್ಳೋ ತರ ಹೇಳ್ತಿರ್ತಾಳೆ, ಪ್ಲೀಸ್ 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 ಆ ತರ ಎಲ್ಲ ಮಾಡಕ್ ಹೋಗ್ಬಿಡಿ, ನೀವೇನಾದ್ರೂ ಈ ತರ ಎಲ್ಲ ಮಾತಾಡಿದ್ರೆ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ, ಆಮೇಲೆ ನಿಮ್ಮನೆ ಅವತ್ತು ಮಾತಾಡ್ಸಕ್ಕೂ ಬರಲ್ಲ ನೋಡಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಅವ್ರ ಕ್ಲಾಸ್ ಟೀಚರ್ ಹೇಳ್ತಿರ್ತಾರೆ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ, ಲೋನಿನ ಅಮೌಂಟ್ ನ ನಾನ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ನೀನ್ ಆಮೇಲೆ ನನ್ಗೆ ನಿಧಾನಕ್ಕೆ ರಿಟರ್ನ್ ಕೊಡು, ಏನು ತೊಂದ್ರೆ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಈ ಪೂರ್ತಿ ಟೀಚರ್ಸ್ ಗಳಲ್ಲಿ ಸ್ಯಾಲ್ರಿ ಅಂತ ಬರ್ತಿರೋದು ನಿಮ್ಗೆ ತುಂಬಾ ಕಮ್ಮಿ, ನೀವ್ ಹೆಂಗೆ ಲೋನ್ ಅಮೌಂಟ್ ನ ತೀರಿಸ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಟೀಚರು ಹೇಳ್ತಿರ್ತಾರೆ, ನೀನ್ ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ನೋಡು ಒಬ್ಬ ವ್ಯಕ್ತಿಗೆ ಏನಾದ್ರೂ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಬೇಕು. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ ನಗ್ತಾ ಹೇಳ್ತಿರ್ತಾಳೆ, ನೀವಂತೂ ತುಂಬಾ ಒಳ್ಳೆ ಟೀಚರು, ನಾನಂತೂ ಯಾವತ್ತೂ ನೋಡಿಲ್ಲ ಯಾವ ಪ್ರೊಫೆಸರು ಪಕ್ಷಿಗಳಿಗೆ ಆಪಲ್ ತಿನ್ಸದ್ನ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವು ನನ್ ಬಗ್ಗೆ ಇಷ್ಟು ಯೋಚನೆ ಮಾಡೋದ್ರಲ್ಲ, ಥ್ಯಾಂಕ್ ಯು ಸೋ ಮಚ್, ನನ್ ಮನ್ಸಾರೆ ಹೇಳ್ತಿದ್ದೀನಿ ಇದನ್ನ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳಷ್ಟು ಹೇಳ್ಬಿಟ್ಟು ನಗ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾನು ಆಲ್ರೆಡಿ ಜಪಾನ್ಗೆ ತಲುಪಿಬಿಟ್ಟಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಟೀಚರು ಹೇಳ್ತಿರ್ತಾರೆ, ನಿನ್ನಂತೂ ಮಾತಲ್ಲಿ ಯಾರು ಸೋಲ್ಸಕ್ಕಾಗಲ್ಲ, ಸರಿ ಇವಾಗ ಆಪಲ್ ತಿನ್ನು ಅಂತ ಕಟ್ ಮಾಡಿ ಕೊಡ್ತಿರ್ತಾರೆ. ಇಲ್ಲಿ ಕಮ್ಯಾಂಗ್ದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ, ಎಲ್ಲರೂ ಅಂತಿದ್ರು
ಹೇಳಿದ್ರು ನಾನು ಮಾತಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತೀನಿ ಅಂತ. ಆದರೆ ನಾನು ಪ್ರತಿಯೊಂದು ಮಾತನ್ನು ತುಂಬ ಯೋಚನೆ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗು ಅವ್ರ ತಾಯಿ ಹತ್ರ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಅವಳು ಫೋನಲ್ಲಿ ಹೇಳ್ತಿರ್ತಾಳೆ, ಹೌದು ಅಮ್ಮ ಅವರಂತೂ ತುಂಬ ಅಂದರೆ ತುಂಬ ಒಳ್ಳೆಯವರು ಅಂತೆಲ್ಲ ಮಾತಾಡ್ತಿರ್ತಾಳೆ. ಬ್ಯಾಕ್ಗ್ರೌಂಡಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಹತ್ರ ತುಂಬ ಚೆನ್ನಾಗಿ ಮಾತಾಡಿದ್ರೆ ನಾನು ಅವ್ರಿಗೆ ನನ್ನ ಮನಸ್ಸಲ್ಲಿ ಅವ್ರಿಗೆ ಸ್ಥಾನ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ, ಯೇಸುನವರು ಅಂಗಡಿನ ಬೈ ಮಾಡಿರ್ತಾರಲ್ಲ ಅದ್ರದ್ದು ಅಗ್ರಿಮೆಂಟ್ ನ ಮಾಡ್ಕೋತಿರ್ತಾರೆ. ಇವಾಗ ಅವ್ರದ್ದು ಸೀಲ್ ಹಾಕ್ಬೇಕಾಗಿರುತ್ತೆ. ಇಲ್ಲಿ ಕಮ್ಯಾಂಗು ಹೇಳ್ತಿರ್ತಾಳೆ, ಅಮ್ಮ ಅವ್ರಿಗಂತೂ ತುಂಬಾ ಚೆನ್ನಾಗಿರೋ ಆರೆಂಜ್ ಗಳನ್ನ ಕಳ್ಸ್ಕೊಂಡ್ ಕೊಡಿ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಕೇಳ್ತಿರ್ತಾರೆ, ನನ್ಗೂ ಹೇಳೋರು ಏನೋ ತರ ಮಾಡಿದ್ದಾರೆ, ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ ಕೇಳೋದಿಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ, ಅವರು ನನ್ನ ಮಗಳಿಗೆ ಅಂತದ್ ಏನ್ ಹೊಗಳಿದ್ರು ಅಂತ ತಿಳ್ಕೊಬೇಕು, ಹೇಳು ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ನಗ್ತಾ ಹೇಳ್ತಿರ್ತಾಳೆ, ಅವರು ನನ್ನನ್ನು ಅಬ್ರಾಡಲ್ಲಿ ಓದಿಸೋಕೋಸ್ಕರ ಲೋನ್ ತಗೋತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಅದು ಅಲ್ದಲ್ಲಿ ಇಷ್ಟೊಂದು ಸಹಾಯನ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ, ಅವರು ನನ್ನನ್ನ ಕ್ಯಾಂಟೀನಿಗೆ ಕೂಡ ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ನಾನು ಕುತ್ಕೊಂಡು ಊಟ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ನಂಗೆ ಊಟ ಎಲ್ಲ ಕೊಡಿಸ್ತಾರೆ ಅವರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಸೀಲ್ ಹಾಕ್ಬೇಕಾಗಿರುತ್ತಲ್ಲ ಅದನ್ನ ಮುಚ್ಬಿಟ್ಟು ಸೈಡ್ ಅಲ್ಲಿ ಇಟ್ಟು ಕಮ್ಯಾಂಗ್ ಹತ್ರ ಮಾತಾಡ್ತಿರ್ತಾರೆ. ಮತ್ತೆ ನೀನ್ ನನ್ಗೆ ಹೇಳ್ದೆ ನೀನು ಅಬ್ರಾಡಲ್ಲಿ ಹೋಗಿ ಓದೋದಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ನಗ್ತಾ ಹೇಳ್ತಿರ್ತಾಳೆ, ಹಾ ಹೌದು ನಾನು ಆತರನೇ ಅನ್ಕೊಂಡಿದ್ದೆ, ನೀವ್ ಒಂದ್ ಕೆಲಸ ಮಾಡಿ ಒಂದ್ ಬಾಕ್ಸ್ ಪೂರ್ತಿ ಆರೆಂಜಸ್ ನ ಕಳ್ಸಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಕೇಳ್ತಿರ್ತಾರೆ, ನೀನ್ ಆಚೆ ಹೋಗಿ ಓದ್ಬೇಕಾ, ನಿನ್ಗೆ ಓದೋದಕ್ಕೆ ತುಂಬಾ ಆಸೆ ಆಗ್ತಿದ್ಯಾ, ನಿನ್ ಮನ್ಸಿದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಅಂದಾಜಾಗಿ ಎಷ್ಟಾಗ್ಬೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇದನ್ನೆಲ್ಲ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ನಾನೇ ನಿನ್ಗೆ ಈ ತರ ಹೇಳ್ತಿಲ್ಲ, ನಾನು ದುಡ್ಡು ಕೊಡ್ತೀನಿ ಅಂತ, ಅಟ್ಲೀಸ್ಟ್ ನಂಗೆ ಒಂದು ಅಂದಾಜಾಗಿ ಎಷ್ಟಾಗುತ್ತೆ ಅಂತ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ ಟೆನ್ಷನ್ ಅಲ್ಲಿ ಹೇಳ್ತಿರ್ತಾಳೆ, ಅಮ್ಮ ನೀವು ನ್ಯೂಸ್ ನೋಡೋದ್ವಾ, ಜಪಾನ್ ಅಲ್ಲಿ ಯೂರೋಸ್ ಏನಿದೆ ಅದು ಆಕಾಶ ಮುಟ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ನೀನು ಫಸ್ಟ್ ಹೇಳು ಎಷ್ಟಾಗುತ್ತೆ ಅಂತ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋಡು ನೀನ್ ಮಾತಾಡ್ತಿರೋದು ನಿಜವಾಗ್ಲೂ ನನ್ಗೆ ತುಂಬಾ ಕೋಪ ಬರ್ತಿದೆ, ನಿಮ್ಮ ಅಪ್ಪ ಅಮ್ಮ ಇನ್ನ ಬದುಕಿದ್ದಾರೆ, ನಿನ್ಗೋಸ್ಕರ ಬೇರೆಯವ್ರಾಕ್ ಲೋನ್ ತಗೋತಾರೆ, ಯಾಕೆ ಯಾವಾಗ್ಲೂ ಬಡವರು ಅಂತ ಅಳ್ತಾ ಇರ್ತೀಯ ನೀನು ಅಂತೆಲ್ಲ ಕೇಳ್ತಿರ್ತಾರೆ. ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನೇನ್ ಹೇಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ನನ್ ಮುಖ ನೋಡಿದ್ರೇನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಈಗಂತೂ ಎಲ್ಲರಿಗೂ ಪಕ್ಕ ಗೊತ್ತಾಗಿರುತ್ತೆ, ನಾನು ಯಾಕೆಂದ್ರೆ ಜಪಾನ್ಗೆ ಹೋಗಲ್ಲ ಅಂತ ಹೇಳಿದ್ನಲ್ಲ ಅದರಿಂದ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಮತ್ತೆ ಕೇಳ್ತಿರ್ತಾರೆ, ನಿನ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅನ್ನೋದನ್ನ ಯಾಕೆ ಹೇಳ್ತಿಲ್ಲ, ನೀನ್ ನನ್ಗೆ ಯಾಕೆ ಈ ತರ ಕೋಪ ಬರ್ಸ್ತಿದ್ಯಾ, ಯಾಕೆ ನೀನ್ ನನ್ನ ಹತ್ರ ಹೇಳ್ತಿಲ್ಲ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಕೂಡ ಕೋಪದಲ್ಲಿ ಕಿರ್ಸ್ತಾ ಹೇಳ್ತಿರ್ತಾಳೆ, ಇದನ್ನೆಲ್ಲ ತಿಳ್ಕೊಂಡು ನೀನೇನ್ ಮಾಡ್ತೀಯಾ, ನಿನ್ನ ಹತ್ರ ದುಡ್ಡಿದ್ರೆ ನೀನ್ ಯಾಕೆ ರೋಡಲ್ಲಿ ಮೀನ್ ಮಾರ್ತಿದ್ದೆ, ನೀನು ರೋಡಲ್ಲಿ ಮೀನ್ ಮಾರ್ಕೊಂಡು ನನ್ನನ್ನ ಜಪಾನಿಗೆ ಕಳಿಸ್ತೀಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಕೂಡ ಹೇಳ್ತಿರ್ತಾರೆ, ನನ್ಗೂ ಕೂಡ ರೋಡಲ್ಲಿ ಮೀನ್ ಮಾರೋದು ಒಂಚೂರು ಇಷ್ಟ ಇಲ್ಲ, ಅದು ನಿನ್ಗೂ ಕೂಡ ಗೊತ್ತಿದೆ ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಸರಿ ಆಯ್ತು ನಾನು ಫೋನ್ ಇಡ್ತಾ ಇದ್ದೀನಿ, ನೀವು ಯಾವುದೇ ಆರೆಂಜಸ್ನು ನನಗೆ ಕಳಿಸ್ಬೇಡಿ, ನಿಮ್ಮ ಹತ್ರ ಮಾತಾಡಿ ನಿಜವಾಗ್ಲೂ ನಾನು ಮೂಡ್ ಆಫ್ ಆಗೋಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ, ನಾನು ಅವತ್ತು ನನ್ನ ತಾಯಿ ಹತ್ರ ಎಷ್ಟು ರೂಢಾಗಿ ಮಾತಾಡಿದ್ದೆ ಅಂದ್ರೆ ನನಗೋಸ್ಕರ ಅವರು ಎಷ್ಟೆಲ್ಲ ಕಷ್ಟಗಳು ಮತ್ತೆ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಾನು ಮಾತಾಡುವಾಗ ಯೋಚನೆ ಮಾಡ್ಲಿಲ್ಲ, ನನ್ನ ಮಾತಿನ ಕಹಿ ಪದಗಳು ಅವ್ರ ಮನಸ್ಸಿಗೆ ಎಷ್ಟು ನೋವು ಮಾಡುತ್ತೋ ಏನೋ ಅನ್ನೋದನ್ನ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಅವ್ರ ತಾಯಿ ಹತ್ರ ಮಾತಾಡ್ತಿರ್ತಾಳೆ, ಇವಾಗ ಯಾಕೆ ಸೈಲೆಂಟ್ ಆಗೋದ್ರಿ ಅಮ್ಮ, ನೀವ್ ಈ ತರ ಬಿಹೇವ್ ಮಾಡ್ತಿರೋದು ನಿಜ ನನಗೆ ತುಂಬಾ ಕೋಪ ಬರಿಸ್ತಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗು ಬಸ್ ಸ್ಟಾಪ್ ಹತ್ರ ಕುತ್ಕೊಂಡು ಕೆಲವು ಪೇಪರ್ಗಳನ್ನ ನೋಡ್ತಿರ್ತಾಳೆ. ಆ ಪೇಪರ್ಗಳನ್ನ ನೋಡ್ಕೊಂಡು ಅವಳು ಹೇಳ್ತಿರ್ತಾಳೆ, ನಾನು ಯಾವ್ದೇ ಆಂಗಲ್ ಅಲ್ಲೂ ಕ್ವಾಲಿಫೈ ಆಗಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮಿಗೆ ಮಳೆ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಕಮ್ಯಾಂಗ್ ಏನಿರ್ತಾಳೆ ಆ ಪೇಪರ್ಗಳನ್ನ ಬುಕ್ಕಲ್ಲಿ ಎತ್ತಿಕ್ಬಿಟ್ಟು ಎದ್ದೊಳ್ತಿರ್ತಾಳೆ. ಅದೇ ಟೈಮ್ಗೆ ಬಸ್ ಕೂಡ ಬರುತ್ತೆ. ಇಲ್ಲಿ ಅವಳು ಅಲ್ಲಿ ವಾಲೆಟ್ ಅಲ್ಲಿ ಅಮೌಂಟ್ ನೋಡಿದಾಗ ಬಸ್ ಅಲ್ಲಿ ಹೋಗೋದಕ್ಕೆ ಅವಳ ಹತ್ರ ಬೇಕಾಗಿರೋ ಅಮೌಂಟು ಇರೋದಿಲ್ಲ. ಅದಕ್ಕೆ ಕಮ್ಯಾಂಗು ಬಸ್ ಹತ್ತೋದಿಲ್ಲ. ಬಸ್ ಅಲ್ಲಿಂದ ಹೋದ್ಮೇಲೆ ಅವಳು ಮತ್ತೆ ನಡ್ಕೊಂಡು ಹೋಗ್ತಿರ್ತಾಳೆ. ಅವಳು ನಡ್ಕೊಂಡು ಹೋಗ್ತಿರುವಾಗ ಒಂದು ಸಂಧಿ ರೋಡಲ್ಲಿ ಒಂದು ಅಜ್ಜಿ ಕುತ್ಕೊಂಡು ಈ ತರಕಾರಿಗಳು ಬಟಾಣಿಗಳನ್ನೆಲ್ಲ ಮಾರ್ತಿರ್ತಾರೆ. ಅವ್ರಿಗಂತೂ ತುಂಬಾ ವಯಸ್ಸಾಗಿರುತ್ತೆ. ತಲೆ ಮೇಲೆ ಬಟ್ಟೆ ಮೇಲೆ ಎಲ್ಲಾ ಕಡೆನೂ ಮಳೆ ನೀರು ಬೀಳ್ತಾ ಇರುತ್ತೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಅಲ್ಲಿ ನಿಂತ್ಕೊಂಡು ಬಟಾಣಿಗಳನ್ನ ಎಷ್ಟು ಕೊಡ್ತೀರಾ ಅಮ್ಮ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅಜ್ಜಿ ಹೇಳ್ತಿರ್ತಾರೆ, ಬರೀ 300 ವಾನ್ಸ್ ಅಷ್ಟೇ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗು ಅಮೌಂಟ್ ನ ಕೊಡಕ್ಕೆ ಅಂತ ತೆಗಿತಿರ್ತಾಳೆ. ಆಗ ಇನ್ನೂ ಮಳೆ ಜೋರಾಗಿ ಬರುತ್ತೆ. ಅದಕ್ಕೆ ಅಲ್ಲೇ ಒಂದು ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಅಜ್ಜಿ ತಲೆ ಮೇಲೆ ಹಾಕುತ್ತಿರ್ತಾರೆ. ಇಲ್ಲಿ ಕಮ್ಯಾಂಗು ಇದನ್ನೆಲ್ಲ ನೋಡ್ಬಿಟ್ಟು ಕೇಳ್ತಿರ್ತಾಳೆ, ಅಮ್ಮ ನಾನು ಎಲ್ಲಾ ಬಟ್ಟೆ ನೀನು ತಗೊಂಡ್ರೆ ಎಷ್ಟಾಗುತ್ತೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಅಜ್ಜಿ ಏನಿರ್ತಾರೆ ಕತ್ತೆದ್ಬಿಟ್ಟು ಕಮ್ಯಾಂಗ್ ಮುಖಾನ ನೋಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅಮ್ಮ ನನ್ಗೆ ಬಟಾಣಿ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಂತ. ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನವ್ರ ವಾಯ್ಸು ಬರ್ತಿರುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಒಬ್ಳು ಒಳ್ಳೆ ತಾಯಿ ಇನ್ನೊಂದು ಒಳ್ಳೆ ಮಗಳಿಗೆ ಜನ್ಮ ಕೊಟ್ರು. ಆ ತಾಯಿ ಮತ್ತೆ ಮಗಳಿಗೆ ಒಬ್ರು ಕಂಡ್ರೆ ಒಬ್ರಿಗೆ ತುಂಬಾ ಇಷ್ಟ, ಆದ್ರೆ ಆ ತಾಯಿ ಕೂಡ ಅವ್ರ ಮಗಳಿಗೆ ನೋವು ಮಾಡಿದ್ರು, ಅವ್ರ ಮಗಳು ಕೂಡ ಅವ್ರ ತಾಯಿಗೆ ನೋವು ಮಾಡಿದ್ಲು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಹೀರೋಗೋಸ್ಕರ ಆಮ್ಲೆಟ್ ನ ಮಾಡ್ತಿರ್ತಾರೆ. ಇಲ್ಲಿ ಹೀರೋ ಕುತ್ಕೊಂಡು ಕುಡಿತಿರ್ತಾರೆ. ಇಲ್ಲಿ ಯೇಸುನವರು ಹೇಳ್ತಿರ್ತಾರೆ, ನಂಗೂ ಕೂಡ ರೋಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋದು ಒಂಚೂರು ಇಷ್ಟ ಅಲ್ಲ, ಯಾರಾದ್ರೂ ಇದನ್ನೆಲ್ಲ ಇಷ್ಟಪಟ್ಟು ಮಾಡ್ತಾರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರಿಗೆ ಸ್ವಲ್ಪ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಲೈಟ್ ಆಗಿ ಕಿರಿಸ್ತಾ ಹೇಳ್ತಿರ್ತಾರೆ, ನಾನು ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ, ಸಿಕ್ಕಾಬಟ್ಟೆ ಓದ್ತಾ ಇದ್ದೆ,
ರೋಡಲ್ಲಿ ಹೋಗುವಾಗ ಇಲ್ಲ ಅಂದ್ರೆ ಏನಾದರೂ ಕೆಲಸ ಮಾಡ್ತಿರುವಾಗ ನನ್ನ ಫ್ರೆಂಡ್ಗಳು ಯಾರಾದರೂ ನನಗೆ ಸಿಕ್ಕಿದ್ರೆ ನಾನು ಮುಖ ಮುಚ್ಕೊಂಡ್ಬಿಡ್ತಾರೆ. ಎಲ್ಲ ಆದಾಗ ನನಗೆ ಪೂರ್ತಿ ದಿನ ಏನು ತಿನ್ಬೇಕು ಅಂತ ಕೂಡ ಮನಸ್ಸು ಬರಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಪೂರ್ತಿ ದಿನ ನಾನು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅವರು ಆ ಥರ ಮಾತಾಡ್ತಾ ಮಾತಾಡ್ತಾ ಅವರು ಆಮ್ಲೆಟ್ ಮಾಡ್ತಿರ್ತಾರಲ್ಲ ಅದನ್ನ ಅವರು ಫ್ಲಿಪ್ ಮಾಡ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಕಮ್ಮಿಯಂಗಿಗಂತೂ ನಾವಂತೂ ಅವಳ ಕಣ್ಣಿಗೆ ಭಿಕ್ಷುಕರು ಥರನೇ ಕಾಣಿಸೋದು. ಅವಳು ಅನ್ಕೊಂಡ್ಬಿಟ್ಟಿದ್ದಾಳೆ ಈ ಥರ ಎಲ್ಲ ಜೀವನ ಮಾಡೋದು ನಮಗೆ ತುಂಬ ಇಷ್ಟ ಅಂತ. ಆದರೆ ನಾವು ಬದುಕ್ತಿರೋ ಜೀವನ ಏನಿದೆ ಅದು ನಮಗೂ ಇಷ್ಟ ಇಲ್ಲ. ಆದರೂ ನಮಗೆ ವಿಧಿ ಇಲ್ದಲೆ ನಾವು ಈ ಥರ ಬದುಕ್ತಾ ಇದ್ದೀವಿ. ಅವಳ ಡ್ರೀಮ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಅಂತ ನನಗೆ ಎಷ್ಟು ನೋವಾಗ್ತಿದೆ ಗೊತ್ತಾ. ನನ್ನ ಮನಸ್ಸು ಒಡೆದು ಚಿದ್ರ ಆಗೋಗಿದೆ. ಇಲ್ಲಿ ಯೇಸುನವರು ಇಷ್ಟೆಲ್ಲ ಹೇಳ್ಕೊಂಡು ಹೀರೋ ಕಡೆ ನೋಡ್ತಿರ್ತಾರೆ. ಇಲ್ಲಿ ಹೀರೋ ಅಂತೂ ಫುಲ್ ಸೈಲೆಂಟ್ ಆಗಿ ಡ್ರಿಂಕ್ ಮಾಡ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಯೇಸುನವರು ಹೇಳ್ತಿರ್ತಾರೆ, ನನಗೆ ಇವಾಗ ಅರ್ಥ ಆಗ್ತಿದೆ, ನೀವು ಯಾವಾಗ ಕಮ್ಮಿಯಂಗ್ನ ಮೀಟ್ ಮಾಡ್ಕೊಂಡ್ ಬರ್ತೀರೋ ಅವಾಗ ಯಾಕೆ ನೀವು ಜಾಸ್ತಿ ಕುಡಿತೀರಾ ಅಂತ ನಂಗೆ ಈಗ ಗೊತ್ತಾಯ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನಾನು ಏನಂತ ಹೇಳಿ, ನಾನು ನಿನ್ಗೂ ಏನು ಹೇಳಕ್ಕಾಗಲ್ಲ ಅವಳಿಗೂ ಏನು ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಇಲ್ಲಿ ಯೇಸುನವರು ಫುಲ್ ಎಮೋಷನಲ್ ಆಗಿ ಯೋಚನೆ ಮಾಡ್ತಾ ಹೇಳ್ತಿರ್ತಾರೆ, ನನ್ನ ತಾಯಿ ಎಷ್ಟು ಹತ್ತಿರ್ಬೋದು ನನ್ನ ಕ್ಲಾಸ್ ಪ್ರೆಸಿಡೆಂಟ್ ಮಾಡೋದಕ್ಕೆ. ನನ್ನ ಕ್ಲಾಸಲ್ಲಿ ಓದ್ತಿರೋ ಸ್ಟೂಡೆಂಟ್ ಗಳಿಗೆ ಅವರು ಏನೋ ಕೊಡ್ಸಕ್ ಆಗದಿಲ್ಲದೆ ಇರುವಾಗ ನನಗೆ ಇವಾಗೆಲ್ಲ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಅವರು ಆಮ್ಲೆಟ್ ಮಾಡ್ತಿರ್ತಾರಲ್ಲ ಅದನ್ನ ಹೀರೋಗೆ ಕೊಡ್ತಿರ್ತಾರೆ. ಇಲ್ಲಿ ಯೇಸುನವರು ಫುಲ್ ಎಮೋಷನಲ್ ಆಗ್ತಾ ಹೀರೋನ ಕೇಳ್ತಿರ್ತಾರೆ, ಅವಳು ನಿನ್ನ ಹತ್ರ ಏನಾದ್ರು ಹೇಳಿದ್ಲ, ಅವಳು ನಿನ್ನ ಹತ್ರ ಅಳ್ತಿದ್ಲ, ಅವಳು ಏನಾದ್ರು ತೊಂದ್ರೆಲಿ ಇದ್ದಾಳೆ ಅಂತ ನಿನಗೆ ಅನಿಸ್ತಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡಲ್ಲ, ಅವರು ಸುಮ್ನೆ ಕೂತಿರ್ತಾರೆ. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಮಿಯಂಗ್ದು ವಾಯ್ಸ್ ಬರ್ತಿರುತ್ತೆ, ತನ್ನ ಮಗಳು ಎಷ್ಟೇ ದೊಡ್ಡವಳಾಗಿದ್ರು ಅವಳು ಯಾವಾಗ್ಲೂ ಚಿಕ್ಕ ಮಗುನೆ ಅವ್ರ ತಂದೆ ತಾಯಿಗೆ. ಆತರ ಇರೋ ಮಗಳಿಗೋಸ್ಕರ ಅವರು ತನ್ನ ಸ್ವಂತ ಮನೆನ ಮಾರ್ಬಿಟ್ರು ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ ಯೇಸುನ್ ಮತ್ತೆ ಹೀರೋಯಿನ್ ಇರ್ತಾರೆ, ಅವ್ರು ಇರೋ ಮನೆನ ಖಾಲಿ ಮಾಡೋದಕ್ಕೆ ಎಲ್ಲಾ ವಸ್ತುಗಳನ್ನ ಆಚೆ ತಗೊಂಡ್ಬಂದಿಟ್ಟಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಎಲ್ಲಾ ಬ್ಯಾಸ್ಕೆಟ್ ಗಳಲ್ಲೂ ಅಮರ್ ಫ್ರೂಟ್ ಗಳನ್ನ ಇಟ್ಟಿರ್ತಾರೆ. ಇದನ್ನ ನೋಡ್ಕೊಂಡು ಯೇಸುನ್ ಅವರು ಹೇಳ್ತಿರ್ತಾರೆ, ನಂಗೆ ಅನ್ಸುತ್ತೆ ಇದೇ ಲಾಸ್ಟ್ ಸತಿ ಅನ್ಸುತ್ತೆ ನಾವು ಅಮರ್ ಫ್ರೂಟ್ ಇಟ್ಕೊಳ್ಳೋದು ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋನೇ ಅಮರ್ ಫ್ರೂಟ್ ಗಳನ್ನ ಮರದಿಂದ ಕೀಳ್ತಿರ್ತಾರೆ. ಇಲ್ಲಿ ಅವರು ಅಮರ್ ಫ್ರೂಟ್ ಗಳನ್ನ ಕೀಳ್ತಾ ಹೇಳ್ತಿರ್ತಾರೆ, ಈ ಸತಿ ಕಿತ್ತಿರೋ ಎಲ್ಲಾ ಅಮರ್ ಫ್ರೂಟ್ ಗಳನ್ನ ಯಾರಿಗೂ ಕೊಡಕ್ ಹೋಗ್ಬೇಡ, ನಿನ್ಗೆ ಇಟ್ಕೋ, ನಿನ್ಗೆ ಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಕೇಳ್ತಿರ್ತಾರೆ, ಮಕ್ಳಿಗೂ ಕೂಡ ಕೊಡೋದ್ ಬೇಡ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇಲ್ಲ ಯಾರಿಗೂ ಕೊಡ್ಬೇಡ, ಎಲ್ಲಾನು ನೀನೇ ತಿನ್ನು ಅಂತ ಅವರು ಕೂಡ ನಗ್ತಾ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ನಂಗೆ ಮುಂಚೆನೆ ಗೊತ್ತಿತ್ತು ನಮ್ಮ ಮಕ್ಳಿಗೋಸ್ಕರ ನಾವು ತುಂಬಾ ಸ್ಯಾಕ್ರಿಫೈಸಸ್ ಗಳನ್ನ ಮಾಡ್ಬೇಕಾಗುತ್ತೆ ಅಂತ. ಯಾವ್ದೇ ತಂದೆ ತಾಯಿ ಜೀವನನು ಈಸಿ ಅಲ್ಲ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಕ್ವಾಂಗ್ರೆ ಅವ್ರ ಫೋಟೋನ ತೋರಿಸ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ದೊಡ್ಡ ಕಮ್ಮಿಯಂಗ್ದು ವಾಯ್ಸ್ ಬರ್ತಿರುತ್ತೆ, ನನ್ನ ತಂದೆ ತಾಯಿ ಯಾವ ಮನೆನ ಮಾರಿದ್ರು ಅಂದ್ರೆ ನನ್ನ ತಾಯಿಯ ತಾಯಿ ನೆನ್ಪಿತ್ತು ಅಷ್ಟೇ ಅಲ್ಲ, ನನ್ನ ತಾಯಿ ಚಿಕ್ಕ ವಯಸ್ಸಿಂದ ದೊಡ್ಡವರಾಗವರೆಗೂ ಅದೇ ಮನೆಯಲ್ಲಿ ಜೀವನ ಕಳೆದಿದ್ರು, ಅದಷ್ಟು ಮೆಮೊರಿ. ನನ್ನ ತಂದೆ ತಾಯಿ ಕೂಡ ಮದ್ವೆ ಆಗಿ ಇದೇ ಮನೆಗೆ ಬಂದ್ರು, ಮತ್ತೆ ಅವ್ರ ಮಗನ್ನು ಕೂಡ ಇದೇ ಮನೆಯಲ್ಲಿ ಕಳ್ಕೊಂಡ್ರು. ಇಷ್ಟೆಲ್ಲ ಮೆಮೊರಿ ಇರೋ ಮನೆನ ಅವರು ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವರು ಅವ್ರ ರೂಮಲ್ಲಿ ಮಲ್ಕೊಂಡಿರ್ತಾರೆ. ಆಗ ಅಡ್ಗೆ ಮನೆಯಿಂದ ಏನೋ ಸೌಂಡ್ ಆಗ್ತಿರುತ್ತೆ. ಇಲ್ಲಿ ಅದಕ್ಕೆ ಯೇಸುನವ್ರಿಗೆ ಎಚ್ಚರ ಆಗುತ್ತೆ. ಇಲ್ಲಿ ಅವರು ಎದ್ದೋಗ್ಬಿಟ್ಟು ಅಡ್ಗೆ ಮನೇಲಿ ಯಾರದು ಅಂತ ನೋಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನವರು ಅವ್ರ ಅಡ್ಗೆ ಮನೆ ಬಾಗ್ಲು ತೆಗೆದು ನೋಡಿದಾಗ ಅಲ್ಲಿ ಬೇರೆ ಯಾರು ಇರಲ್ಲ, ಅವ್ರ ತಾಯಿ ಅಂದ್ರೆ ಕ್ವಾಂಗ್ರೆ ಅವರು ಇರ್ತಾರೆ. ಇಲ್ಲಿ ಅವರು ಎಲ್ಲಾ ಬೌಲ್ಗಳನ್ನು ಪೇಪರ್ ರ್ಯಾಪಿಂಗ್ ಮಾಡ್ತಿರ್ತಾರೆ. ಇಲ್ಲಿ ಯೇಸುನವರು ಅವ್ರ ತಾಯಿನ ಹಾಗೆ ನೋಡ್ತಾ ಸ್ವಲ್ಪ ಹೊತ್ತು ನಿಂತಿರ್ತಾರೆ. ಆಮೇಲೆ ಅವರು ಅಡ್ಗೆ ಮನೆ ಒಳಗಡೆ ಬಂದ್ಬಿಟ್ಟು ಡೋರ್ ಹಾಕೊಂಡು ಅಲ್ಲೋಗಿ ಕುತ್ಕೋತಾರೆ. ಇಲ್ಲಿ ಯೇಸುನವರು ಅಡ್ಗೆ ಮನೇಲಿ ಕುತ್ಕೊಂಡು ಅವ್ರ ತಾಯಿನ ನೋಡ್ತಾ ನಗ್ತಿರ್ತಾರೆ. ಆಮೇಲೆ ಅವರು ಹೇಳ್ತಿರ್ತಾರೆ, ಅಮ್ಮ ನೀವ್ ಈಗ್ಲೂ ಕೂಡ ಅವಾಗ ಇದ್ರಲ್ಲ ಅದೇ ತರನೇ ಕಾಣಿಸ್ತಿದ್ದೀರಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಬೌಲ್ಗಳನ್ನೆಲ್ಲ ರ್ಯಾಪ್ ಮಾಡ್ತಿರ್ತಾರಲ್ಲ, ಪೇಪರ್ ರ್ಯಾಪ್. ಆಗ ಒಂದು ಬೌಲ್ನ ತಗೊಂಡು ತೋರಿಸ್ತಾ ಹೇಳ್ತಿರ್ತಾರೆ, ನೋಡು ಈ ಬೌಲು ಒಡೆದೋಗಿದೆ, ಇಲ್ಲಿಂದ ಹೋಗೋಕ್ಕಿಂತ ಮುಂಚೆನೆ ಈ ಬೌಲ್ನ ಬಿಸಾಕ್ಬಿಟ್ಟು ಹೋಗು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ಅಮ್ಮ ನೀವು ನನ್ನ ಕನ್ಸಲ್ಲಿ ಮುಂಚೆ ಯಾವಾಗ ಬಂದಿದ್ರಿ ಅಂದ್ರೆ ನಾವು ಈ ಮನೆನ ಪರ್ಚೇಸ್ ಮಾಡಿ ಬಂದಾಗ, ಈಗ ಮತ್ತೆ ಬಂದಿದ್ದೀರಾ ನಾನು ಈ ಮನೆನ ಬಿಟ್ಟು ಹೋಗ್ತಿರುವಾಗ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಮ್ಮ ನೀವು ನನ್ನ ಕನ್ಸಲ್ಲಿ ಅವಾಗವಾಗ ಬರ್ತಿರ್ಬೇಕು, ಯಾಕೆಂದ್ರೆ ನಾನು ನಿಮ್ಮನ್ನ ತುಂಬಾ ನೆನ್ಪಿಸ್ಕೋತಾ ಇರ್ತೀನಿ, ಅದು ಅಲ್ದಲೆ ನಿಮ್ಮ ಹತ್ರ ನನಗೆ ತುಂಬಾ ಮಾತಾಡೋದಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಹೇಳ್ತಿರ್ತಾರೆ, ತೊಂಗ್ಯಾಂಗಿಗೆ ಲೆಟರ್ ಬರೋ ಅವಶ್ಯಕತೆ ಏನಿದೆ, ಅವನಿಗೆ ಓದಕ್ಕೇನು ಬರೋದಿಲ್ಲ, ಅವನು ಓದೋದು ವಿದ್ಯಾಭ್ಯಾಸ ಎಲ್ಲ ಕಲಿಯಕ್ ಮುಂಚೆನೆ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ತೊಂಗ್ಯಾಂಗಿಗೆ ಏನೇನ್ ಚಾಕ್ಲೇಟ್ಗಳು ಇಷ್ಟ ಇರುತ್ತೆ ಅದನ್ನೆಲ್ಲ ಯೇಸುನವರು ಇಲ್ಲಿ ಇಟ್ಟಿರ್ತಾರೆ. ಮತ್ತೆ ಅದ್ರ ಜೊತೆಲಿ ಒಂದು ಲೆಟರ್ ಇರುತ್ತೆ, ಇವರು ಮನೆ ಖಾಲಿ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಅವರು ಅದರಲ್ಲಿ ಬರ್ದಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಫುಲ್ ಇನ್ನಸೆಂಟ್ ಆಗಿ ಹೇಳ್ತಿರ್ತಾರೆ, ನನ್ಗೆ ಅದೆಲ್ಲ ಗೊತ್ತಿಲ್ಲ, ಅವನು ನಮ್ಮನ್ನ ಹುಡಿಕೊಂಡ್ ಬಂದಾಗ ನಾವ್ ಇಲ್ಲಿಲ್ಲ ಅಂದ್ರೆ ಅವನ್ಗೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವ್ರು ಕೂಡ ಸ್ವಲ್ಪ ಇಮೋಷನಲ್ ಆಗ್ಬಿಡ್ತಾರೆ. ಆಗ ಅವ್ರು ಪೇಪರ್ ರ್ಯಾಪ್ ಮಾಡ್ತಿರ್ತಾರಲ್ಲ ಅದನ್ನ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನಗ್ ಚೆನ್ನಾಗ್ ಗೊತ್ತು ಯಾವಾಗ ನಾವ್ ಇಲ್ಲಿರಲ್ವೋ ನನ್ ಮಗ ಯಾವಾಗ ಇಲ್ಲಿಗೆ ಬರ್ತಾನೋ ಅವನು ತುಂಬಾ ಎದುರ್ಕೊಬಿಡ್ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಕೇಳ್ತಿರ್ತಾರೆ, ನೀನು ಮತ್ತೆ ನಿನ್ ಗಂಡ ಈ ವಿಷಯದ ಬಗ್ಗೆ ಮಾತಾಡಲ್ವಾ ಅಂತ ಕೇಳ್ತಿರ್ತಾರೆ.
ನೀನು ಕ್ವಾನ್ಶಿಕ್ ಹತ್ರ ಇದ್ರ ಬಗ್ಗೆ ಮಾತಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಪ್ಲೇಟ್ನ ಬಟ್ಟೆಲಿ ಒರೆಸ್ತಾ ಹೇಳ್ತಿರ್ತಾರೆ, ಏನಿದ್ರ ಬಗ್ಗೆ ಮಾತಾಡೋದಮ್ಮ, ನಮ್ಮಿಬ್ರಿಗೂ ಗೊತ್ತಿದೆ ಇದರಿಂದ ಎಷ್ಟು ನೋವಾಗಿದೆ, ನಾವು ಎಷ್ಟು ನೋವಲ್ಲಿದ್ದೀವಿ ಅಂತ ಇಬ್ರಿಗೂ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೋವು ಮರೆಯೋಂಥದ್ದಾದ್ರೆ ಟೈಮು ಪಾಸ್ ಆಗ್ತಾ ಇದ್ದಂಗೆ ಆ ನೋವು ಕೂಡ ಮರ್ತೋಗುತ್ತೆ. ಆದರೆ ಏನು ಮಾಡೋದು, ಕೆಲವು ನೋವುಗಳಿರುತ್ತೆ, ಎಷ್ಟೇ ಟೈಮ್ ಪಾಸ್ ಆದರೂ ಕೂಡ ಆ ನೋವುಗಳು ಮರೆಯೋದಕ್ಕಾಗೋದಿಲ್ಲ. ಅಷ್ಟು ಆಳವಾಗಿ ನಮ್ಮ ಮನಸ್ಸಲ್ಲಿ ಊದ್ಬಿಟ್ಟಿರುತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ ಆ ನೋವನ್ನ ನಮ್ಮ ಮನಸ್ಸಲ್ಲಿ ಅದನ್ನ ಸಮಾಧಿ ಮಾಡಿಡಬೇಕು ಅಂತ. ನಾವು ಕೂಡ ಅದೇ ಥರನೇ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ ಅವರು ಹೇಳ್ತಿರ್ತಾರೆ, ಏಸನ್ ನಿನ್ನ ಮನಸ್ಸಲ್ಲಿ ಏನೇನು ನೋವಿದೆಯೋ ಅದನ್ನೆಲ್ಲ ನನ್ನ ಹತ್ರ ಮಾತಾಡು. ನೀನು ಏನು ಮಾತಾಡದೆ ಎಲ್ಲ ಹಂಗೆ ಇಟ್ಕೊಂಡಿದ್ರೆ ಅದು ಮನಸ್ಸಲ್ಲೇ ಗಾಯ ಆಗ್ಬಿಡುತ್ತೆ, ಅದು ಮನಸ್ಸಿಂದ ಯಾವತ್ತೂ ಆಚೆ ಬರೋಕ್ಕಾಗಲ್ಲ, ಎಲ್ಲನೂ ನನ್ನ ಹತ್ರ ಮಾತಾಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ಅಮ್ಮ ನಿಮ್ಗೊಂದು ಮಾತಾಡಲ್ಲ, ನಿಮ್ಗೆ ಇದರಿಂದ ಬೇಜಾರಾಗ್ಬೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವ್ರು ಅಷ್ಟು ಹೇಳಿದ್ಮೇಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಿಮ್ಮ ಜೊತೆ ನಾನು ಏನಿದ್ನೋ ಅದೆಲ್ಲ ತುಂಬಾ ಸಿಹಿ ನೆನಪುಗಳಿದೆ, ಆದ್ರೆ ಟಾಂಗ್ ಮ್ಯಾಂಗ್ ನನ್ನ ಬಿಟ್ಟೋಗಿದ್ದು ಒಳ್ಳೆ ಮೆಮೊರಿ ಅಲ್ಲ ಅಂತ ಅವರು ಫುಲ್ ಎಮೋಷನಲ್ ಆಗ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಕ್ವಾಂಗ್ರೆ ಅವರು ಯೇಸುನ ಹತ್ರ ಕುತ್ಕೊಳ್ತಾ ಅವ್ರ ತಲೆ ಸವರ್ತಾ ಹೇಳ್ತಿರ್ತಾರೆ, ನಾನು ಬರೀ ಒಂದೇ ಆಸೆ ಪಟ್ಟಿದ್ದು ನನ್ನ ಮಗಳು ಖುಷಿಯಾಗಿರ್ಲಿ ಅಂತ. ನಾನು ಸಾಯಕ್ ಮುಂಚೆ ಯಾವಾಗ್ಲೂ ಅನ್ಕೋತಿದ್ದೆ, ಈ ಭೂಮಿನ ನಾನು ಬಿಟ್ಟೋದಾಗ ನನ್ನ ಮಗಳು ಯಾವ ತರ ಇರ್ತಾಳೋ, ಹೆಂಗಿರ್ತಾಳೋ, ಏನ್ ಮಾಡ್ತಾಳೋ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಇಲ್ಲಿ ಅದಕ್ಕೆ ಯೇಸುನವರು ಸ್ವಲ್ಪ ಎಮೋಷನಲ್ ಆಗ್ತಾ ನಗ್ತಾ ಹೇಳ್ತಿರ್ತಾರೆ, ನನ್ನ ಜೀವನ ಏನಿದೆ ಅದನ್ನ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ, ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೀನಿ, ನಂಗೆ ಯಾವುದೇ ತರ ಗಿಲ್ಟ್ ಇಲ್ಲ ಅಂತ ಹೇಳ್ತಿರ್ತಾರೆ. ನಮ್ಮ ಜೊತೆ ಈಗಲೂ ಕೂಡ ಟಾಂಗ್ ಮ್ಯಾಂಗ್ ಒಬ್ಬ ಇರಬೇಕಾಗಿತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಅದನ್ನ ಹೇಳ್ಕೊಂಡು ಸ್ವಲ್ಪ ಎಮೋಷನಲ್ ಆಗ್ಬಿಡ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಅಲ್ವಾ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕ್ವಾಂಗ್ರೆ ಅವ್ರು ಏನಿರ್ತಾರೆ, ಅವರು ಯೇಸುನ್ಗೆ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ಇವರಿಬ್ರು ಒಟ್ಟಿಗೆನೆ ಟಾಂಗ್ ಯಾಂಗಿಗೆ ಚಾಕ್ಲೇಟ್ ಮತ್ತೆ ಚಾಕ್ಲೇಟ್ ಬಾಕ್ಸ್ ಗಳನ್ನೆಲ್ಲ ಇಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಇವರಿಬ್ರು ನೋಡ್ಕೊಂಡ್ ಕೂತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ತಾಯಿ ಅವ್ರ ಕನ್ಸಿಂದ ಮರೆ ಆಗಿರ್ತಾರೆ. ಇಲ್ಲಿ ಯೇಸುನವ್ರ ಮಾತ್ರ ಕುತ್ಕೊಂಡು ಅದನ್ನ ನೋಡ್ತಿರೋದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಬರ್ತಿರುತ್ತೆ. ಈಗ ಪ್ರತಿದಿನನೂ ಒಂದೊಂದು ಹೊಸ ದಿನ ಆಗಿರುತ್ತೆ, ಜೀವನದಲ್ಲಿ ಪ್ರತಿದಿನನೂ ಏನಾದ್ರೂ ಒಂದು ಹೊಸದು ನಡೀತಿರುತ್ತೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಮತ್ತೆ ಹೀರೋ ಮತ್ತೆ ಯೇಸುನವ್ರ ಮಗ ಏನಿರ್ತಾರೆ, ಇವ್ರು 3 ಜನ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿಗೆ ಶಿಫ್ಟ್ ಆಗೋದಕ್ಕೆ ಐಟಮ್ಸ್ ಗಳನ್ನೆಲ್ಲ ತಗೊಂಡ್ಬಂದಿರ್ತಾರೆ. ಇಲ್ಲಿ ಹೀರೋ ಮಗ ಇರ್ತಾನಲ್ಲ, ಅವನು ಫ್ಲೈಟ್ ಹೋಗ್ತಿರೋದನ್ನ ನೋಡ್ಬಿಟ್ಟು ಫುಲ್ಲು ಕೋಪ ಮಾಡ್ಕೊಬಿಡ್ತಾನೆ. ಇದ್ಯಾಕೆ ಬೆಳಗ್ಗೆ ರಾತ್ರಿ ಅಂದಂಗೆ ಫ್ಲೈಟ್ಗಳು ಯಾವಾಗ್ಲೂ ಓಡಾಡ್ತಾನೆ ಇರುತ್ತಲ್ಲ ಅಂತ ಅವ್ನ ಕೈಯಲ್ಲಿರೋ ಗ್ಲೌಸ್ ನ ತೆಗೆದು ಬಿಸಾಕ್ತಾನೆ, ಅದೋಗಿ ಮರದ ಮೇಲೆ ಬಿದ್ದೋಗ್ಬಿಡುತ್ತೆ. ಈಗ ಸೀನು ಶಿಫ್ಟ್ ಆಗಿ ಫ್ಲೈಟ್ ನ ತೋರಿಸ್ತಾರೆ. ಇಲ್ಲಿ ಫ್ಲೈಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ, ಇನ್ನು ಸ್ವಲ್ಪ ಟೈಮ್ ಅಲ್ಲೇ ನ್ಯೂ ಟೋಕಿಯೋಗೆ ರೀಚ್ ಆಗ್ತಾ ಇದೀವಿ, ನೀವು ನಮ್ಮ ಏರ್ಲೈನ್ ನ ಸೆಲೆಕ್ಟ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮುಂದಿನ ಜರ್ನಿ ಏನಿದೆ ಅದು ಸೇಫ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಸ್ಟಾಪ್ ಮಾಡ್ತಾರೆ. ಈಗ ಇಲ್ಲಿ ನಮ್ಗೆ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಕುತ್ಕೊಂಡು ಅಳ್ತಿರ್ತಾಳೆ, ಅದ್ರ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕುತ್ಕೊಂಡು ನ್ಯೂಸ್ ಪೇಪರ್ ಓದ್ತಿರ್ತಾನೆ. ಇಲ್ಲಿ ಕಮ್ಯಾಂಗ್ ಈ ತರ ಅಳ್ತಿರೋದನ್ನ ನೋಡಿ ಅವನ ಕಮ್ಯಾಂಗ್ ಕಡೆಗೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಕಮ್ಯಾಂಗ್ ಇರ್ತಾಳಲ್ಲ, ಅವಳು ಅಳ್ತಾ ಅವಳ ಬ್ಯಾಗ್ ಇಂದ ಒಂದು ವಸ್ತುನ ತೆಗಿತಾಳೆ. ಆ ವಸ್ತುಗೆ ಫುಲ್ಲು ಬಟ್ಟೆಲಿ ರ್ಯಾಪ್ ಮಾಡಿರ್ತಾರೆ. ಇದನ್ನ ನೋಡ್ಕೊಂಡು ಅವಳು ಅಳ್ತಾ ಹೇಳ್ತಿರ್ತಾಳೆ, ಇದನ್ನ ಯಾಕೆ ಇಷ್ಟೊಂದು ಟೈಟ್ ಆಗಿ ಕಟ್ಟಿದ್ದಾರೆ ಅಂತ. ಇಲ್ಲಿ ಕಮ್ಯಾಂಗು ಆ ಬಟ್ಟೆನ ಏನ್ ರ್ಯಾಪ್ ಮಾಡಿರ್ತಾರೆ ಅದನ್ನ ತೆಗ್ದಾಗ ಅದ್ರೊಳಗಡೆ ನ್ಯೂಸ್ ಪೇಪರ್ ಅಲ್ಲಿ ಒಂದ್ಸತಿ ರ್ಯಾಪ್ ಮಾಡಿರ್ತಾರೆ. ಅದನ್ನ ತೆಗ್ದು ನೋಡಿದಾಗ ಅದ್ರ ತುಂಬಾ ಹಣ ಇರುತ್ತೆ. ಇದನ್ನ ನೋಡಿ ಅವಳು ಫುಲ್ ಎಮೋಷನಲ್ ಆಗ್ಬಿಡ್ತಾಳೆ. ಇಲ್ಲಿಗೆ ಅವಳಿಗೆ ಉಸಿರು ಕಟ್ಟುತ್ತಲ್ಲ ಆ ರೇಂಜಿಗೆ ಅಳ್ತಿರ್ತಾಳೆ. ಅವಳು ಕಣ್ಣೋರ್ಸ್ಕೊಳ್ತಾ ಸಮಾಧಾನ ಮಾಡ್ಕೋತಿರ್ತಾಳೆ. ಇಲ್ಲಿ ಕಮ್ಯಾಂಗು ಅಳ್ತಾ ಅದು ಅಮೌಂಟ್ ಏನಿರುತ್ತೆ ಅದನ್ನ ಮತ್ತೆ ಅವಳು ಬ್ಯಾಗ್ ಒಳಗಡೆ ಇಕ್ಕೋತಾಳೆ. ಇಲ್ಲಿ ಆದ್ರೂ ಕೂಡ ಅವಳಿಗೆ ಕಣ್ಣಲ್ಲಿ ನೀರ್ ಬರೋದು ನಿಲ್ಲೋದೇ ಇಲ್ಲ. ಇಲ್ಲಿ ಅವಳು ಅಳ್ತಾನೆ ಇರ್ತಾಳೆ. ಹಿಂದೆಯಿಂದ ಒಂದು ಚಿಕ್ಕ ಮಗು ಇರುತ್ತಲ್ಲ, ಆ ಮಗು ಅವಳಿಗೆ ಬಿಸ್ಕೆಟ್ ಕೊಡ್ತಿರುತ್ತೆ, ನೀನು ಇದನ್ ತಗೋ, ಇದನ್ ತಿನ್ನು, ನೀನು ಅಳ್ಬೇಡ ಅಂತ ಹೇಳ್ತಿರುತ್ತೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಆ ಬಿಸ್ಕೆಟ್ ಗಳನ್ನ ಇಳಿಸ್ಕೊಂಡು ಈ ಬಿಸ್ಕೆಟ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅದಕ್ಕೆ ಆ ಪಾಪು ಇರುತ್ತಲ್ಲ ಅದು ಹೇಳ್ತಿರುತ್ತೆ ವೆಲ್ಕಮ್ ಅಂತ. ಇಲ್ಲಿ ಕಮ್ಯಾಂಗು 2 ಬಿಸ್ಕೆಟ್ ನು ಒಂದೇ ಸತಿ ಬಾಯಲ್ಲಿ ಹಾಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ಅಳು ಬರ್ತಿರುತ್ತೆ, ಆದ್ರೆ ಅವಳು ಬಿಸ್ಕೆಟ್ ತಿಂತ ಅಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ದು ಬ್ಯಾಕ್ ಗ್ರೌಂಡ್ ವಾಯ್ಸು ಬರ್ತಿರುತ್ತೆ, ನನ್ನ ತಾಯಿ ನನ್ಗೆ ಹಾರೋದಕ್ಕೆ ರೆಕ್ಕೆ ಕೊಟ್ಟಿದ್ದಾರೆ, ನನ್ನ ಆಕಾಶದಲ್ಲಿ ಎಲ್ಲಿ ಬೇಕಾದ್ರೂ ಹಾರಾಡು ಅಂತ ನನ್ಗೆ ಫ್ರೀಡಮ್ ಕೂಡ ಕೊಟ್ಟಿದ್ದಾರೆ, ಅವ್ರ ಕನ್ಸುಗಳನ್ನೆಲ್ಲ ಮುರಿದಿಟ್ಟು ನನ್ನ ಕನ್ಸಿಗೆ ಅವರು ರೆಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಯೇಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಅವ್ರ ಅಪಾರ್ಟ್ಮೆಂಟ್ ಕಡೆಗೆ ನೋಡಿದಾಗ ಅದರಲ್ಲಿ ವಿಂಡೋಗಳು ನೀಟಾಗಿರಲ್ಲ, ಕೆಲವುದಂತೂ ವಿಂಡೋಗಳೇ ಇರಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ನಗು ಬರ್ತಿರುತ್ತೆ. ಇಲ್ಲಿ ಅದಕ್ಕೆ ಅವರು ಜೋರಾಗಿ ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಮಗನ, ಅವನು ಗ್ಲೌಸ್ ಗಳನ್ನ ಬಿಸಾಕಿರ್ತಾನಲ್ಲ ಅದೋಗಿ ಮರದ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ಅವನು ಪರ್ಕೆ ಇರುತ್ತಲ್ಲ ಅದನ್ನ ತಗೊಂಡು ಆ ಗ್ಲೌಸ್ ಗಳಿಗೆ ಹೊಡಿತಿರ್ತಾನೆ ಕೆಳಗಡೆ ಬೀಳ್ಲಿ ಅಂತ. ಇಲ್ಲಿ ಯೇಸುನವ್ರ ಮಗ ಗ್ಲೌಸ್ ಗಳನ್ನ ಎತ್ಕೊಂಡು ಬರ್ತಿರ್ತಾನೆ. ಆಗ ಹೇಳ್ತಿರ್ತಾನೆ, ಏನಾಯ್ತು, ಯಾಕೆ ನಗ್ತಿದ್ದೀರಾ, ನಿಮ್ಗೆ ನಾ ಮನೆ ನೋಡ್ಬಿಟ್ಟು ಕಾಮಿಡಿ ಅನ್ನಿಸ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ನಿಂಗೆ ವಿಷಯ ಗೊತ್ತಾ ಅಂತ. ಇಲ್ಲಿ ಅವರು ಐಟಮ್ ಗಳನ್ನ ತಗೊಳ್ತಾ ಹೇಳ್ತಿರ್ತಾರೆ, ನನ್ಗೂ ಕಾಲೇಜಲ್ಲಿ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು, ಆದ್ರೆ ಆ ಕನ್ಸ್ಗಳನ್ನ ನನ್ ಮಗಳು ಪೂರೈಸ್ತಿದ್ದಾಳೆ, ಅವಳು ವಿದೇಶಕ್ಕೆ ಹೋಗಿ ಓದ್ತಿದ್ದಾಳೆ, ಅದೇ ನನ್ಗೆ ತುಂಬಾ ಖುಷಿ ಕೊಡ್ತಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರು ಐಟಮ್ ತಗೊಳಕ್ ಹೋಗ್ತಾರಲ್ಲ, ಆಗ ಹೀರೋ ಕೂಡ
ಕೂಡ ಹಿಂದೆನೆ ಹೋಗಿ ಯೇಸುನವ್ರು ಏನೇನ್ ಐಟಮ್ ತಗೊಂಡಿರ್ತಾರೋ ಅದನ್ನೆಲ್ಲ ಹೀರೋ ಇಸ್ಕೊಂಡ್ ಕೆಳಗಡೆ ಇಡ್ತಿರ್ತಾರೆ. ಆಗ ಯೇಸುನವರು ಹೇಳ್ತಿರ್ತಾರೆ, ನನ್ ಮಗಳು ಮೇಲೆ ನನ್ಗೆ ತುಂಬಾ ಹೆಮ್ಮೆ ಇದೆ ಅಂತ. ಹೀರೋ ಬಂದಾಗ ಹೀರೋ ಕತೆಗೆ ಟವಲ್ ಆಗ್ತಾ ನಮ್ಮಿಬ್ರಿಗೂ ತುಂಬಾ ಹೆಮ್ಮೆ ಇದೆ, ನನ್ಗಂತೂ ನನ್ ಮಗಳ ಮೇಲೆ ತುಂಬಾ ಪ್ರೀತಿ ಹೆಮ್ಮೆ ಎಲ್ಲಾನು ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ಅವ್ರ ಮಗಂಗೆ ಹೇಳ್ತಿರ್ತಾರೆ, ಅರ್ಥ ಆಯ್ತಾ, ಅವಳ ಮೇಲೆ ನನ್ಗೆ ತುಂಬಾ ಗೌರವ ಇದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಮಗ, ಹಾಗಾದ್ರೆ ನೀವು ಖುಷಿಯಾಗಿದ್ದೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಿರ್ತಾರೆ. ಅದಕ್ಕೆ ಯೇಸುನವ್ರ ಮಗಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವನು ಕೂಡ ಟವಲ್ ನ ಕತೆಗೆ ಹಾಕೊಂಡು ಹೂ ಅಂತ ಕಿರ್ಚಾಡ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಕ್ವಾಂಗ್ರೆ ಅವರು ಸ್ಕೂಬಾ ಡೈವಿಂಗ್ ಆಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಆಗ ಯೇಸುನವರು ಜೋರಾಗಿ ಕಿರ್ಚ್ತಿರ್ತಾರೆ, ಅಮ್ಮ ಅಮ್ಮ ಅಂತ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಯೇಸುನವ್ರ ವಯಸ್ಸು ಬರ್ತಿರುತ್ತೆ, ನನ್ ತಾಯಿ ನನ್ ಖುಷಿಲಿ ಅವ್ರ ಖುಷಿನ ಕಾಣ್ತಿದ್ರು ಅಂತ. ಈಗ ಸೀನು ಶಿಫ್ಟ್ ಆಗಿ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಈಗ್ಲೂ ಕೂಡ ಅಳ್ಕೊಂಡ ಬಿಸ್ಕೆಟ್ ನ ತಿಂತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ, ನನ್ ತಾಯಿ ಕೂಡ ನನ್ ಕನ್ಸಲ್ಲಿ ಅವ್ರ ಖುಷಿನ ಕಾಣ್ತಿದ್ರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯಾಂಗ್ ಏನ್ ಹೇಳ್ತಾಳೆ, ಅವಳು ಅಳ್ತಾ ಫ್ಲೈಟ್ ಇಂದ ಆಚೆ ನೋಡ್ತಿರ್ತಾಳೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ಈಗ ನನ್ ಕನ್ಸ್ಗಳನ್ನ ನನ್ ತಾಯಿಗೋಸ್ಕರ ಪೂರೈಸ್ಲೇಬೇಕು ಅಂತ ಹೇಳ್ಕೊಂಡು ಅವಳು ಅಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಯೇಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಹೇಳ್ತಿರ್ತಾರೆ, ನಿನಗ್ ಗೊತ್ತಾ, ಮಕ್ಳು ಯಾವಾಗ ರೆಕ್ಕೆ ಬಿಚ್ಚಿ ಹಾರ್ತಾರೋ ಆಗ ಪೇರೆಂಟ್ಸ್ಗೂ ಕೂಡ ಅನಿಸ್ತಿರುತ್ತೆ ಅವರು ಕೂಡ ಹಾರ್ತಿದ್ದಾರೆ ಅಂತ. ಇಲ್ಲಿ ಯೇಸುನವರು ಇಷ್ಟ ಹೇಳ್ತಾ ನಗ್ತಾ ಅವ್ರ ಅಪಾರ್ಟ್ಮೆಂಟ್ ನ ನೋಡ್ತಿರ್ತಾರೆ. ಆಗ ಕಮ್ಯಾಂಗ್ದು ಬ್ಯಾಕ್ ಗ್ರೌಂಡ್ ವಯಸ್ಸು ಬರ್ತಿರುತ್ತೆ. ಫೈನಲಿ ನನ್ ತಾಯಿ ಕೂಡ ಆಕಾಶದಲ್ಲಿ ಹಾರೋಗೆ ರೆಕ್ಕೆ ಬಂದಿದೆ ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಫೆಸ್ಟಿವಲ್ ನಡೆದಿತ್ತಲ್ಲ ಆ ದಿನ ಇಲ್ಲಿ ನಮ್ಗೆ ತೋರಿಸ್ತಿರ್ತಾರೆ. ಚಾಂಗ್ ಚೌರ್ ಏನಿರ್ತಾರೆ, ಅವರು ಯೇಸುನ್ ಬರ್ದಿರೋ ಕವಿತೆನ ತಗೊಂಡೋಗಿ ಸಬ್ಮಿಟ್ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಅದಕ್ಕೆ ಡುಮ್ಡುಮುಗಿರೋ ಆಂಟಿ ಕೇಳ್ತಿರ್ತಾರೆ, ನೀನು ಯೇಸುನ್ ಹತ್ರ ಪರ್ಮಿಷನ್ ತಗೊಂಡಿದ್ದ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಚಾಂಗ್ ಚೌರು ಹೇಳ್ತಿರ್ತಾರೆ, ಕಾಂಪಿಟೇಷನ್ ಬರೀ ಮಕ್ಳಿಗೆ ಯಾಕೆ ಆಗ್ಬೇಕು, ನೋಡು ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರಲ್ಲ ಅಂತವ್ರಿಗೆ ಕಾಂಪಿಟೇಷನ್ ನಡಿಬೇಕು, ಅವಾಗ ತಾನೇ ಕವಿತೆಗಳು ಉಕ್ಕಿ ಆಚೆ ಬರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಚಾಂಗ್ ಚೌ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮಕ್ಳಿಗೆ ಏನ್ ಗೊತ್ತಿರುತ್ತೆ ಲೈಫ್ ಅಲ್ಲಿ ಏನ್ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಅಂತ ಅನ್ಬಿಟ್ಟು ಅವರು ನಗ್ತಿರ್ತಾರೆ. ಈ ಮಾತನ್ನ ಕೇಳಿ ಡುಮ್ಡುಮುಗಿರೋ ಆಂಟಿ ಕೂಡ ನಗ್ತಾ ಇರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಸ್ಕೂಲ್ ನ ತೋರಿಸ್ತಾರೆ. ಇಲ್ಲಿ ಸ್ಕೂಲ್ ಅಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ, ಆದಷ್ಟು ಬೇಗ ಸ್ಟಾಫ್ ರೂಮಿಗೆ ಬನ್ನಿ ಓ ಯೇಸುನ್ ಅಂತ. ಇಲ್ಲಿ ಯೇಸುನ ಆ ಸ್ಕೂಲ್ಗೆ ಸ್ಟೂಡೆಂಟೇ ಅಲ್ಲ, ಆದ್ರೂ ಕೂಡ ಆ ಸ್ಕೂಲ್ ಅಲ್ಲಿ ಅನೌನ್ಸ್ಮೆಂಟ್ ನ ಮಾಡ್ತಾ ಇರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಸ್ಕೂಲಿನ ಪ್ರಿನ್ಸಿಪಲ್ ನ. ಇಲ್ಲಿ ಆ ಪ್ರಿನ್ಸಿಪಲ್ ಹೇಳ್ತಿರ್ತಾರೆ, ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ಸ್ಕೂಲು ಮತ್ತೆ ಕ್ಲಾಸು ಡಿವಿಷನ್ ಎಲ್ಲಾನು ಬರೆಯೋದಕ್ಕೆ ಎಲ್ಲಾನು ಮೆನ್ಷನ್ ಮಾಡೋದಕ್ಕೆ, ನೀವು ಮಕ್ಳಿಗೆ ಇದನ್ನೆಲ್ಲ ಮೆನ್ಷನ್ ಮಾಡೋದಕ್ಕೆ ನೆನಪಿಸಿ ಅಂತ ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ. ನೀವ್ ಯಾಕೆ ನನ್ನ ಮಾತನ್ನ ನೀಟಾಗಿ ಕೇಳಿಸ್ಕೊಳ್ಳಲ್ಲ, ನನ್ನ ಮಾತನ್ನ ಯಾಕೆ ನೀವು ಕಿವಿಗೆ ಹಾಕೊಳ್ಳಲ್ಲ, ನಿಮ್ಗೆ ನಾನು ಹೇಳೋದ್ ಒಂದ್ಸತಿಗೆ ಅರ್ಥ ಆಗಲ್ವಾ ಅಂತೆಲ್ಲ ಬೈತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರು ಬರ್ದಿರೋ ಕವಿತೆ ಪೇಪರ್ ನ. ಇಲ್ಲಿ ಅವರು ಅದನ್ನ ಟೇಬಲ್ ಮೇಲೆ ಇಟ್ಬಿಟ್ಟು ಅದನ್ನ ಹೊಡಿತಾ ಹೇಳ್ತಿರ್ತಾರೆ, ಕಾಂಪಿಟೇಷನ್ ವಿನ್ನರ್ ನಮ್ ಸ್ಕೂಲಲ್ಲೇ ಇದ್ದಾಳೆ, ಆದ್ರೆ ಈಗ ಅವಳು ನಮ್ಗೆ ಸಿಗ್ತಿಲ್ಲ, ಇವಾಗ ಅವಳನ್ನ ಹೆಂಗ್ ಹುಡ್ಕೋದು, ಅವಳು ನಮ್ಮ ಹತ್ರ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಆ ಪ್ರಿನ್ಸಿಪಲ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಇಲ್ಲಿ ಯಾರೋ ಒಂಚೂರು ನಂಗೆ ರೆಸ್ಪೆಕ್ಟೇ ಕೊಡಲ್ಲ ಅಂತ ಅವರು ಒಂಥರ ಆಳೋ ತರ ಸೌಂಡ್ ಮಾಡ್ತಿರ್ತಾರೆ. ಇಲ್ಲಿಗೆ ಫೈನಲ್ ಆಗಿ 8th ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.